ಜ್ಯೋತಿ 138 11ನೇ ಶ್ಲೋಕ. ಕುಂದೇಂದೀವರ ಸುಂದರೌ ಅತಿ ಬಲೌ ವಿಜ್ಞಾನಧಾಮೌ ಉಭೌ ಶೋಭಾಢ್ಯೌ ವರಧನ್ವಿನೌ ಶ್ರುತಿನುತೌ ಗೋ ವಿಪ್ರವೃಂದ ಪ್ರಿಯೌ ಮಾಯಾ ಮಾನುಷರೂಪಿಣೌ ರಘುವರೌ ಸದ್ಧರ್ಮವರ್ಮೌ ಹಿತೌ ಸೀತಾನ್ವೇಷಣ ತತ್ಪರೌ ಪಥಿಗತೌ ಭಕ್ತಿಪ್ರದೌ ತೌಹಿನಃ. ಈಗಾಗಲೇ ಹೇಳಿದ ಹಾಗೆ ಕಿಷ್ಕಿಂಧಾಕಾಂಡದ ಪ್ರಾರಂಭದಲ್ಲಿ ಬರ್ತಕ್ಕಂಥ ಶ್ಲೋಕಗಳು 11 ಮತ್ತು 12. ಸೀತೆಯನ್ನು ಹುಡುಕ್ತಾ ಇರತಕ್ಕಂಥ ರಾಮ ಲಕ್ಷ್ಮಣರ ವಿವರಣೆ. ತೌ ನಃ ಭಕ್ತಿಪ್ರದೌ, ಅವರಿಬ್ಬರು ಕೂಡ ನಮಗೆ ಭಕ್ತಿಯನ್ನು ಕೊಡುವಂಥವರಾಗಲಿ. ಯಾರವರು? ರಾಮ ಲಕ್ಷ್ಮಣರು. ಕುಂದ ಇಂದೀವರ ಸುಂದರವು, ಲಕ್ಷ್ಮಣನ ಮೈಬಣ್ಣ ಕುಂದ ಪುಷ್ಪದ ಹಾಗೆ, ಬಿಳಿಯ ಮಲ್ಲಿಗೆಯ ಹಾಗೆ. ಇಂದೀವರ ಅಂದರೆ ನೀಲಕಮಲ. ಶ್ರೀರಾಮನ ಮೈಬಣ್ಣ ನೀಲಿಯ ಕಮಲದ ಹಾಗೆ. ಒಬ್ಬನ ಮೈಬಣ್ಣ ಬಿಳುಪು, ಮತ್ತೊಬ್ಬನ ಮೈಬಣ್ಣ ಕಪ್ಪು. ಹೀಗೆ ಬಿಳುಪು ಮತ್ತು ಕಪ್ಪು ಬಣ್ಣಗಳನ್ನು ಉಳ್ಳ, ಆದರೆ ಸುಂದರವು, ಅತ್ಯಂತ ಸುಂದರರಾಗಿರ್ತಕ್ಕಂಥ ಈ ರಾಮ ಲಕ್ಷ್ಮಣರು. ಇವರು ಅತಿ ಬಲಾಢ್ಯರು, ಅತಿ ಬಲವು. ವಿಶ್ವಾಮಿತ್ರರು ಈ ಇಬ್ಬರು ಅಣ್ಣ ತಮ್ಮಂದಿರಿಗೆ ತಮ್ಮಲ್ಲಿದ್ದಂತಹ ಯುದ್ಧ ವಿದ್ಯೆಯನ್ನೆಲ್ಲ ಉಪದೇಶಿಸ್ತಾರೆ. ರಾಮಾಯಣದಲ್ಲಿ ಒಂದು ಕಡೆ ಬರುತ್ತೆ, ಬಲ ಮತ್ತು ಅತಿ ಬಲ ಎಂಬ 2 ವಿಶೇಷ ಅಸ್ತ್ರಗಳನ್ನು ಅವರು ಉಪದೇಶಿಸ್ತಾರೆ. ಶಸ್ತ್ರ ಮತ್ತು ಅಸ್ತ್ರ ವ್ಯತ್ಯಾಸ ಏನು ಅಂದರೆ, ಶಸ್ತ್ರ ಕೈಯಲ್ಲಿ ಹಿಡಿದುಕೊಂಡು ಉಪಯೋಗಿಸ್ತಕ್ಕಂಥ ಆಯುಧ, ಅಸ್ತ್ರ ಕೈಯಿಂದ ಬಿಡ್ತಕ್ಕಂಥದ್ದು, ಮಿಸೈಲ್ಸ್. ಅಸ್ತ್ರದ ಹಿಂದೆ ಇರತಕ್ಕಂತಹ ಶಕ್ತಿ ಮಂತ್ರದ ಶಕ್ತಿ. ಶ್ರೀರಾಮಚಂದ್ರ ಕಾಕಾಸುರನ ಮೇಲೆ ಒಂದು ದರ್ಭೆಯನ್ನು ತೆಗೆದುಕೊಂಡು ಅಭಿಮಂತ್ರಿಸಿ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿ ಅದನ್ನು ಪ್ರಯೋಗಿಸ್ತಾ ಅಂತ ನಾವು ರಾಮಾಯಣದಲ್ಲಿ ಓದ್ತೇವೆ. ಹೀಗೆ ಬಲ ಅತಿಬಲ ಎಂಬ 2 ವಿಶೇಷ ಅಸ್ತ್ರಗಳ ವಿದ್ಯೆಯನ್ನು ಅರಿತಿರ್ತಕ್ಕಂತಹ ಮತ್ತು ಅತ್ಯಂತ ಬಲಾಢ್ಯರಾಗಿರ್ತಕ್ಕಂತಹ ರಾಮ ಲಕ್ಷ್ಮಣರು. ಇವರು ವಿಜ್ಞಾನಧಾಮೌ ಉಭೌ, ವಿಜ್ಞಾನದ ಮನೆ, ದಿ ಅಬೋರ್ಡ್ ಆಫ್ ದಿ ಹೈಯೆಸ್ಟ್ ಕಾನ್ಷಿಯಸ್ನೆಸ್ ಅಂಡ್ ವಿಸ್ಡಮ್. ಸಾಮಾನ್ಯವಾಗಿ ನಾವು ಈ ಪ್ರಪಂಚದಲ್ಲಿ ಬ್ರೈನು ಪ್ರಾಣು 2 ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನ ನೋಡೋದು ಅಪರೂಪ. ಕೈಕಾಲು ಗಟ್ಟಿಮುಟ್ಟಾಗಿರೋರು, ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್ ಇದ್ರೆ ತಲೆಯೊಳಗೂ ಐರನ್ ಸ್ಟೀಲು ಇರತಕ್ಕಂಥ ಸಂಭವನೆ ಹೆಚ್ಚು. ತದ್ವಿರುದ್ಧವಾಗಿ ತುಂಬ ಬುದ್ಧಿವಂತರಾಗಿರ್ತಕ್ಕಂಥ ವ್ಯಕ್ತಿಗಳು ಶಾರೀರಿಕವಾಗಿ ದೃಢವಾಗಿರೋದಿಲ್ಲ. ಆದರೆ ರಾಮ ಲಕ್ಷ್ಮಣರು ಮಾನವ ಜನ್ಮದ ಆದರ್ಶವನ್ನು ತೋರಿಸ್ತಾ ಇದ್ದಾರೆ. ಶರೀರದ ದೃಷ್ಟಿಯಿಂದಲೂ ಬಲಾಢ್ಯರು, ಬುದ್ಧಿಯ ದೃಷ್ಟಿಯಿಂದಲೂ ಬಲಾಢ್ಯರು. ವಿಜ್ಞಾನಧಾಮೌ ಉಭೌ, ಅತ್ಯಂತ ಹೆಚ್ಚಿನ ಪ್ರಜ್ಞೆಯನ್ನು ಉಳ್ಳವರು. ಮುಂದೆ ರಾಮಾಯಣದ ಭಾಗಗಳನ್ನು ತೆಗೆದುಕೊಂಡು ಉದಾಹರಿಸುವಾಗ, ಶ್ರೀರಾಮನ ಗುಣಗಳನ್ನು ವರ್ಣಿಸುವಾಗ ಎಷ್ಟೆಲ್ಲ ವಿದ್ಯೆಗಳನ್ನು ಆತ ಕಲಿತಿದ್ದ ಅನ್ನೋದರ ವರ್ಣನೆ ಬರುತ್ತೆ. ದರ್ಶನಶಾಸ್ತ್ರಗಳು, ಸಂಗೀತ, ವ್ಯಾಕರಣ, ವೇದ ವಿದ್ಯೆ, ಯುದ್ಧ ವಿದ್ಯೆ, ಎಲ್ಲ ವಿದ್ಯೆಗಳಲ್ಲೂ ಕೂಡ ಪರಿಣತರಾಗಿರ್ತಕ್ಕಂತಹ ಮಹಾ ಬುದ್ಧಿಶಾಲಿಗಳಾಗಿದ್ದಂತಹ ತರುಣರು. ವಿಜ್ಞಾನಧಾಮೌ ಉಭೌ. ಆರ್.ಕೆ. ಲಕ್ಷ್ಮಣ್ ಕೆಲವು ಸಲ ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂತಹ ಕಾರ್ಟೂನ್ಗಳನ್ನು ಬರಿತಾ ಇದ್ರು. ಹಳೆಯ ಕಾಲದ ಕೊರೋಂಜಿಯಲ್ಲಿ ಬಂದಂತಹದ್ದು. ಒಂದು ಕಡೆ ಬ್ಯಾಂಗ್ಳೂರು ಬಾಡಿ ಬಿಲ್ಡರ್ಸ್ ಅಂತ ಇದೆ ಬೋರ್ಡ್. ಕಪ್ಪ ಸಣ್ಣಕ್ಕಿದ್ದವರೊಬ್ರು ಸ್ಕೂಲ್ ಮೇಸ್ಟ್ರು ಹೋಗ್ತಾರೆ, ನನ್ನ ಬಾಡಿನೂ ಬಿಲ್ಡ್ ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಒಬ್ಬ ಬಾರ್ಬಲ್ಸ್ ತಗೊಂಡು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಗಟ್ಟುಮುಟ್ಟಾಗಿರ್ತಕ್ಕಂಥ ವ್ಯಕ್ತಿ, ಇದೇ ಮೇಷ್ಟ್ರು ಅಲ್ಲಿಗೆ ಹೋಗ್ತಾರೆ. ಹೋಗಿ
ನೀವು ಇಷ್ಟೆಲ್ಲ ಮಾಡ್ತಿರಲ್ಲ, ಈ ಪೆನ್ ಸ್ವಲ್ಪ ಬಿಚ್ಕೊಡಿ ನೋಡೋಣ ಅಂತ ಚಾಲೆಂಜ್ ಮಾಡ್ತೇವೆ. ಪಾಪ ಪೆನ್ ಬಿಚ್ಚಿ ಹಿಂಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಕೈನಲ್ಲಿ ಶಕ್ತಿ ಇಲ್ಲ. ಅವನು ಪೆನ್ ಬಿಚ್ಚತಕ್ಕಂಥ ಪ್ರಯತ್ನದಲ್ಲಿ ಪೆನ್ನೇ ಮುರಿದಾಕ್ಬಿಟ್ಟ. ಇದು ತಮಾಷೆ. ಅಂದ್ರೆ ಸಾಮಾನ್ಯವಾಗಿ ಶರೀರದ ಬಲ ಇದ್ದವರಿಗೆ ಬುದ್ಧಿ ಬಲ ಕಡಿಮೆ ಈ ಪ್ರಪಂಚದಲ್ಲಿ ನಾವು ನೋಡ್ತಕ್ಕಂಥದ್ದು. ಆದರೆ ಆದರ್ಶ ಮಾನವನಲ್ಲಿ ಎರಡೂ ಇರಬೇಕು. ಬ್ರಾಹ್ಮಣ ತೇಜಸ್ಸು, ಕ್ಷಾತ್ರ ತೇಜಸ್ಸು ಎರಡು ಒಟ್ಟಾಗಿದ್ದರೆ ಮಾತ್ರ ಒಂದು ದೇಶ ಚೆನ್ನಾಗಿ ಉಳಿಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ದೇಶದಲ್ಲಿ ಇವುಗಳ ಅಭಾವವನ್ನು ಕಾಣ್ತಾ ಇದ್ದೇವೆ. ಬ್ರಾಹ್ಮ ತೇಜಸ್ಸಿನ ಪ್ರಭಾವ ಇಲ್ಲದೆ ಹೋದರೆ ಕ್ಷಾತ್ರ ತೇಜಸ್ಸು ಇಟ್ ಬಿಕಮ್ಸ್ ಟಿರನಿ. ಕೇವಲ ಬ್ರಾಹ್ಮ ತೇಜಸ್ಸಾಗಿ ಕ್ಷಾತ್ರ ತೇಜಸ್ಸಿನ ಒಂದು ರಕ್ಷಣೆ ಇಲ್ಲದೆ ಹೋದರೆ ಇಟ್ ಬಿಕಮ್ಸ್ ಯೂಸ್ಲೆಸ್. ತೆಲುಗಿನಲ್ಲಿ ಹೇಳ್ಬೇಕಾದ್ರೆ ಪ್ಯಾಲ್ಪಿಂಡಿ ಅಂತ, ಏನು ಪ್ರಯೋಜನವಿಲ್ಲ ಅಂತ. ಎರಡೂ ಇರಬೇಕು. ಆ ಎರಡರ ಬ್ಯಾಲೆನ್ಸ್ಡ್ ಕಾಂಬಿನೇಷನ್, ಒಂದು ಸಂಯೋಗವನ್ನ ಇವರಿಬ್ಬರಲ್ಲಿ ಕಾಣ್ತೇವೆ. ವಿಜ್ಞಾನ ಧಾಮೌ ಉಭೌ ಅತಿಬಲೌ ಶೋಭಾಢ್ಯೌ, ಅತ್ಯಂತ ಹೆಚ್ಚಿನ ಕಾಂತಿಯುಳ್ಳವರು. ಎಷ್ಟೋ ಸಲ ನಾವು ಶೋಭೆ ಅಂತಂದ್ರೆ ಕೇವಲ ದೇಹದ ಸೌಂದರ್ಯ ಅಂತ ಭಾವಿಸ್ತೇವೆ. ಕೊಂಚ ಮಟ್ಟಿಗೆ ಅದು ನಿಜವಾದರೂ ಕೂಡ ದೇಹದ ಸೌಂದರ್ಯ, ಅದರಲ್ಲೂ ಕೂಡ ಯೌವನದಲ್ಲಿ ಶರೀರವು ದೃಢವಾಗಿ ಆರೋಗ್ಯವಾಗಿದ್ದ ಪಕ್ಷದಲ್ಲಿ ಸೌಂದರ್ಯ ಇರುತ್ತೆ, ಸಹಜ, ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು. ಆದರೆ ಅದಕ್ಕಿಂತಲೂ ಹೆಚ್ಚು ಕಾಂತಿ ನಮಗೆ ಬರ್ತಕ್ಕಂಥದ್ದು ಮನಸ್ಸಿನಿಂದ. ಯಾರ ಮನಸ್ಸು ಶುದ್ಧವಾಗಿರುತ್ತೋ, ನಿಷ್ಕಲ್ಮಶವಾಗಿರುತ್ತೋ ಅಂಥವರ ಮುಖವನ್ನು ನಾವು ನೋಡಿದಾಗ ನಿಜವಾದಂತಹ ಕಾಂತಿಯನ್ನು ನಾವು ಅನುಭವಿಸ್ತೇವೆ. ನಾನು ಬೇಲೂರು ಮಠದಲ್ಲಿ 70ರಿಂದ 73 ವರ್ಷ ಇದ್ದೆ. 1970ರಿಂದ 73. ಅಲ್ಲಿ ಆಗ ಶಾಂತಾನಂದಜಿ ಅಂತ ಒಬ್ಬರು ಸ್ವಾಮೀಜಿಯವರಿದ್ದರು. ವಿಶುದ್ಧಾನಂದಜಿಯವರ ಜೊತೆ ಅವರ ವಿಷಯ ಶಾರದಾ ಮಾತೆಯವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಅವರು ಶಾರದಾ ಮಾತೆಯವರ ಶಿಷ್ಯರು. ಅವರಿಬ್ಬರು ಕೂಡ ಕಲ್ಕತ್ತೆಯಿಂದ ಕಾಲ್ನಡಿಗೆಯಲ್ಲಿ ಜಯರಾಮ್ ಬಾಟಿಗೆ ಹೊರಟು ಶ್ರೀಮಾತೆಯವರಿಂದ ಕಾವಿ ಬಟ್ಟೆಯನ್ನು ಸ್ವೀಕರಿಸಿ ಅದನ್ನು ಧರಿಸಿ ಮತ್ತೆ ಕಾಶಿಗೆ ನಡ್ಕೊಂಡು ಹೋಗಿ ಭಿಕ್ಷೆ ಮಾಡ್ತಾ ದಾರಿ ಉದ್ದಕ್ಕೂ ಕಾಶಿಯಲ್ಲಿ ಮಹಾಪುರುಷ ಮಹಾರಾಜವರಿಂದ ಸನ್ಯಾಸ ದೀಕ್ಷೆಯನ್ನು ಪಡಿತಾರೆ. ಇವರಿಬ್ಬರು ಏಕಕಾಲದಲ್ಲಿ ದೀಕ್ಷೆಯನ್ನು ಪಡೆದವರು. ಹಳೆಯ ಭಕ್ತರಿಗೆ ಜ್ಞಾಪಕ ಇದೆ, ಸ್ವಾಮಿ ವಿಶುದ್ಧಾನಂದಜಿಯವರು ಆಗ ಉಪಾಧ್ಯಕ್ಷರಾಗಿದ್ದರು, ನಮ್ಮ ಮಠದ ಉಪಾಧ್ಯಕ್ಷರು, ಶಾರದಾ ಮಾತೆಯವರ ಶಿಷ್ಯರು. 1954 ಡಿಸೆಂಬರ್ನಲ್ಲಿ ಇಲ್ಲಿ ಬಂದು 3-4 ದಿನಗಳಿದ್ದರು. ಸಂಜೆ ಪ್ರಾರ್ಥನೆಯಾದ ಮೇಲೆ ಶಾರದಾ ಮಾತೆಯವರ ಬಗ್ಗೆ ತಮ್ಮ ನೆನಪುಗಳನ್ನು ಬಹಳ ಹೃದಯ ಸ್ಪರ್ಶಿಯಾಗಿ ಕೊಟ್ಟಿದ್ದರು. ಅವರ ಜೊತೆಯಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ದಂತಹ ಮಹಾಪುರುಷರು ಶಾಂತಾನಂದರು. ನಾವು ಬೇಲೂರು ಮಠಕ್ಕೆ ಹೋಗುವಷ್ಟೊತ್ತಿಗೆ ಆಗಲೇ ಅವರು ಕಡೆಗಾಲ ಅವಸ್ಥೆಯಲ್ಲಿದ್ದರು. ತುಂಬ ವಯಸ್ಸಾಗಿತ್ತು, ಹೆಚ್ಚು ಮಾತನಾಡ್ತಾ ಇರಲಿಲ್ಲ. ವಯಸ್ಸು ಬಹುಶಃ 86-88 ಆಗಿತ್ತು ಆಗಲೇ. ವಯಸ್ಸಿನ ಪ್ರಭಾವ ಪರಿಣಾಮ ಮುಖದ ಮೇಲೆ ಕಾಣಿಸ್ತಾ ಇರಲಿಲ್ಲ. ಮತ್ತು ಅವರ ಕಣ್ಣುಗಳು, ದೃಷ್ಟಿ ಎಷ್ಟು ಹೊಳಪಿತ್ತು ಅದರಿಂದ ನಮಗೆ ಆಶ್ಚರ್ಯ ಆಗೋದು. ಅಬ್ಸಲ್ಯೂಟ್ಲಿ ಬ್ರೈಟ್. ಕಾರಣ ಏನು ಅಂತಂದ್ರೆ ಅವರು ಇಡೀ ಜೀವನ ತಪಸ್ಸನ್ನು ಮಾಡಿ ಶ್ರೀಮಾತೆಯವರಲ್ಲಿ ಪರಮಹಂಸರಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಮಾಡಿದ್ದಂತಹ ವ್ಯಕ್ತಿಗಳು. ಅಂತಹ ಮಹಾಪುರುಷರ ಮುಖದಲ್ಲಿ, ಕಣ್ಣಿನಲ್ಲಿ ನಾವು ಆ ಕಾಂತಿಯನ್ನು ಕಾಣ್ತೇವೆ. ಶೋಭ ಆಢ್ಯವು, ಅತ್ಯಂತ ಹೆಚ್ಚಿನ ಕಾಂತಿಯುಳ್ಳವರು. ಸಾಕ್ಷಾತ್ ಪರಮಾತ್ಮನೇ ಈ ರೂಪದಿಂದ ಬಂದಿರುವುದರಿಂದ ಇದರ ವಿಷಯವಾಗಿ ನಾವು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನೂ ಇಲ್ಲ ಅಂತ ಇಟ್ಕೊಳ್ಳಿ. ವರ ಧನ್ವಿನೌ, ಅತ್ಯುತ್ತಮ ಧನುಸ್ಸನ್ನು ಉಳ್ಳವರು. ಧನುರ್ವೇದ ಅಥವಾ ವಿದ್ಯೆಯಲ್ಲಿ ಪರಿಣತರಾದವರು, ಪಾರಂಗತರು. ವರಧನ್ವಿನೋ, ರಾಮ ಲಕ್ಷ್ಮಣರೊಂದು ಕೂಡಲೇ ಸದಾ ನಮ್ಮ ನೆನಪಿಗೆ ಬರ್ತಕ್ಕಂತಹ ಚಿತ್ರ ಧನುರ್ಧಾರಿಗಳಾಗಿ ಓಡಾಡ್ತಾ ಇರ್ತಕ್ಕಂಥ ಚಿತ್ರ. ಕಳೆದ ಸಲ ನಾನು ಕರ್ನಲ್ ಪ್ಲೇಸ್ ಅನ್ನೋ ಒಂದು ವಿಷಯವನ್ನು ತಿಳಿಸಿದ್ದೇನೆ. ಆತ ಮಧುರಾಂತಕಂ ಎಂಬತಕ್ಕಂಥ ಜಾಗದಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದ. 1750ರಲ್ಲಿ ನಡೆದಂತಹ ಘಟನೆ. ಅಲ್ಲಿ ಒಂದು ದೊಡ್ಡ ಕೆರೆ ಇತ್ತು. ಆ ಕೆರೆಯ ಕಟ್ಟೆ ಪ್ರತಿ ವರ್ಷವೂ ಕೂಡ ಮಳೆ ಬಂದಾಗ ಒಡೆದು ಹೋಗ್ತಾ ಇತ್ತು. ಅವನು ಪಾಪ ದುರಸ್ತಿ ಮಾಡಿಸಿದ್ದ.
ಒಂದ್ಸಲ ದುರಸ್ತಿ ಮಾಡಿಸ್ದ, ಮತ್ತೆ ಮಳೆಗಾಲದಲ್ಲಿ ಹೋಯಿತು. ಎರಡನೇ ಸಲ ಮತ್ತೆ ಮಾಡಿಸ್ದ. ಮತ್ತು ತುಂಬ ಜೋರಾಗಿ ಮಳೆ ಬರ್ತಾ ಇದ್ದಾಗ ಅಲ್ಲಿಯೇ ಪಕ್ಕದಲ್ಲಿ ಇದ್ದಂತಹ ಕಲೆಕ್ಟರ್ಸ್ ಹೌಸ್ನಲ್ಲಿ ಕ್ಯಾಂಪ್ ಮಾಡ್ದ. ಒಂದಿನ ಬೆಳಗ್ಗೆ ನೋಡ್ತಾನೆ, ಧಾರಾಕಾರ ಮಳೆ ಸುರಿತಾ ಇದೆ. ಆ ಮಳೆನಲ್ಲೇ ಜನ ಛತ್ರಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕೆ ಅಂತ ಕರೆಸಿ ಕೇಳಿದಾಗ ಅವರೆಲ್ಲ ಹೇಳ್ತಾರೆ, ನೋಡಿ, ಈ ಕಟ್ಟೆಗೆ ಅಧಿದೇವತೆಯಾಗಿ ಶ್ರೀರಾಮಚಂದ್ರನ ಸೀತಾಮಾತೆ ದೇವಸ್ಥಾನ ಇದೆ. ಈ ದೇವಸ್ಥಾನ ಬಹಳ ಹಾಳಾಗಿದೆ. ದೇವಸ್ಥಾನವನ್ನು ದುರಸ್ತಿ ಮಾಡದೆ ಕೇವಲ ಈ ಕಟ್ಟೆಯನ್ನು ಮಾತ್ರ ದುರಸ್ತಿ ಮಾಡಿದ್ರೆ ನಿಲ್ಲೋದಿಲ್ಲ, ಶ್ರೀರಾಮಚಂದ್ರನ ಪ್ರೀತಿ ಇಲ್ಲ. ಆದ್ದರಿಂದ ನಾವು ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಮತ್ತೆ ಕಟ್ಟಿಸ್ಲಿಕ್ಕಾಗಿ ವಂತಿಗೆ ತೆಗಿತಾ ಇದ್ದೇವೆ, ಸಬ್ಸ್ಕ್ರಿಪ್ಷನ್ಸ್. ಕರ್ನಲ್ ಪ್ಲೇಸ್ ಹೇಳ್ತಾನೆ, ಹಾಗಾದರೆ ಈ ವರ್ಷ ಈ ಮಳೆಗೆ ಕಟ್ಟೆ ಒಡೆಯದೆ ನಿಂತರೆ ನಾನೇ ಖಂಡಿತವಾಗಿ ಕೂಡ ಈ ದೇವಸ್ಥಾನವನ್ನು ಸ್ವಂತ ಖರ್ಚಿನಲ್ಲಿ ದುರಸ್ತಿ ಮಾಡಿಸಿಕೊಡ್ತೇನೆ. ಅಷ್ಟೇ ಅಲ್ಲದೆ ನೋಡಿ, ಪೂರ್ವಜನ್ಮದ ಸಂಸ್ಕಾರ ಶ್ರೀರಾಮಚಂದ್ರನಿಗೆ ಆತ ಕೂಡ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದಂಥ ಆವತ್ತಿನಿಂದ 3ನೇ ದಿವಸ ರಾತ್ರಿ ಧಾರಾಕಾರ ಮಳೆ ಸುರಿತಾ ಇದೆ. ಕಟ್ಟೆ ಮೇಲ್ ತನಕ ಬಂದ್ಬಿಟ್ಟಿದೆ ನೀರು. ಅದೇನು ಉಳಿಯೋ ಸ್ಥಿತಿನಲ್ಲಿಲ್ಲ. ಇವನಿಗೆ ತುಂಬ ಗಾಬರಿಯಾಗಿ ದೀಪವನ್ನು ಛತ್ರಿನ ತಗೊಂಡು ಆ ಮಳೆನಲ್ಲಿ ಹೋಗ್ತಾನೆ. ಕಟ್ಟೆಯ ಹತ್ರ ಹೋಗಿ ನಿಂತ್ಕೋತಾನೆ. ಏನಪ್ಪ ದೇವರೇ, ಹೀಗಾಗೋಯ್ತಲ್ಲ ಅಂತ. ಒಂದು ಸಲ ಮಿಂಚು ಹೊಡೆದ ಹಾಗಾಗಿ ಕಟ್ಟೆಯ ಮೇಲೆ ರಾಮ ಲಕ್ಷ್ಮಣರು ಧನುರ್ಧಾರಿಗಳಾಗಿ ಓಡಾಡ್ತಾ ಇದ್ದಂಥ ದರ್ಶನ ಆಯಿತು ಅವನಿಗೆ. ಬಹಳ ಆನಂದವಾಯಿತಂತೆ. ಮೊದಲನೇದಾಗಿ ಅವರ ಸೌಂದರ್ಯ, ಅಂತಹ ಅದ್ಭುತ ಅಲೌಕಿಕ ಸೌಂದರ್ಯ ಅವನ ಮನಸ್ಸನ್ನು ಆಕರ್ಷಿಸಿತು. ಎರಡನೆಯದು, ನನ್ನ ಪ್ರಾರ್ಥನೆಯನ್ನು, ಜನಗಳ ಪ್ರಾರ್ಥನೆಯನ್ನು ಮನಸ್ಸಿ ಅವರು ಈ ಕಟ್ಟೆಯನ್ನು ರಕ್ಷಿಸ್ತಾ ಇದ್ದಾರೆ. ಆದ್ದರಿಂದ ಕಟ್ಟೆ ಒಡೆಯೋದಿಲ್ಲ ಅನ್ನೋ ಧೈರ್ಯ ಬಂತು. ಕಟ್ಟೆ ಒಡಿಲಿಲ್ಲ. ಮಾರನೇ ದಿವಸ ಮಳೆ ನಿಂತೋಯ್ತು, ನೀರು ಕಡಿಮೆ ಆಯಿತು. ತಾನೇ ತನ್ನ ಸ್ವಂತ ಖರ್ಚಿನಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ದೇವಭಕ್ತರು ಆ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲೊಂದು ಟ್ಯಾಬ್ಲೆಟ್ ಹಾಕಿದ್ದಾರೆ. ಇವತ್ತಿಗೂ ಇದೆ ಅದು. ಯಾತಕ್ಕೋಸ್ಕರ ಯಾರು ಮಾಡಿಸಿದ್ದು ಅನ್ನೋದು ವಿವರಗಳನ್ನು ಆ ಟ್ಯಾಬ್ಲೆಟ್ ಅಲ್ಲಿ ಕೊಟ್ಟಿದೆ. ಹೀಗೆ ವರಧನ್ವಿನ ಅನ್ನುವ ಈ ಒಂದು ಪದದ ಸೊಗಸನ್ನು ನಾವು ಇಂಥವರ ದರ್ಶನಗಳಲ್ಲಿ ಕಾಣಬಹುದು. ತ್ಯಾಗರಾಜರು ತಾವು ಮನೆಯಲ್ಲಿ ಪೂಜಿಸ್ತಾ ಇದ್ದಂತಹ ಶ್ರೀರಾಮಚಂದ್ರನ ವಿಗ್ರಹವನ್ನು ಕಳ್ಕೊಂಡ ಮೇಲೆ ಅವರ ಅಣ್ಣ ಹೊಟ್ಟೆ ಕಿಚ್ಚಿನಿಂದ ನದಿ ಬಿಸಾಡಿರ್ತಾನೆ. ಅದು ಸಿಕ್ಕಿರಲ್ಲ. ತುಂಬ ದುಃಖವಾಗಿ ಆ ದುಃಖವನ್ನು ತಡ್ಕೊಳ್ಳಿಕ್ಕೆ ತೀರ್ಥಯಾತ್ರೆ ಹೋಗ್ತಾರೆ. ಒಂದು ಸಲ ತೀರ್ಥಯಾತ್ರೆ ಹೋಗ್ತಾ ಇರುವಾಗ ಪಲ್ಲಕ್ಕಿಯಲ್ಲಿ ಕುಳಿತಿದ್ದಾರೆ. ಇವರು ಶಿಷ್ಯ ಇದನ್ನ ಜೊತೆಗೆ. ಮತ್ತು ಆ ಶಿಷ್ಯ ಇವರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಹಿಂದಿನ ಪಟ್ಟಣದಲ್ಲಿ ರಾಜ ಕೊಟ್ಟಿದ್ದಂತಹ ಚಿನ್ನದ ಥೈಲಿ ಇಟ್ಕೊಂಡಿದ್ದಾನೆ. ಇವ್ರಿಗೆ ಗೊತ್ತಿಲ್ಲ ಪಾಪ. ಅವ್ರಿಗೆ ಗೊತ್ತಿದ್ರೆ ಅವ್ರು ಇಸ್ಕೋತಾ ಇರಲಿಲ್ಲ, ವೈರಾಗ್ಯ ಚಕ್ರವರ್ತಿಗಳು. ಇದು ಗೊತ್ತಾಗ್ಬಿಟ್ಟು ದರೋಡೆಕಾರರು ಬಂದಿದ್ದಾರೆ. ಸರಿ, ಮುಂಚೆ ಪಲ್ಲಕ್ಕಿ ಮೇಲೆ ಕಲಿಸಿತಾ ಇದ್ದಾರೆ. ಈ ಕಾಡಿನ ಮಧ್ಯೆ ಸಂತರು, ಮಹಾತ್ಮರು, ವೈರಾಗ್ಯ ಚಕ್ರವರ್ತಿಗಳು ಹೋಗ್ತಾ ಇರೋ ಕಲ್ಲು ಬೀಳೋದು ಅಂತಂದ್ರೇನು? ತ್ಯಾಗರಾಜರು ಕೇಳ್ತಾರೆ, ಏನಪ್ಪ ಯಾತಕ್ಕೆ ಹೀಗಾಗ್ತಾ ಇದೆ? ದರೋಡೆಕಾರ ಬಂತಾರೆ. ದರೋಡೆಕಾರ ಬಂದ್ರೆ ನಮ್ಮ ಹತ್ರ ಏನಿದೆ ಇಸ್ಕೊಳ್ಳಿಕ್ಕೆ? ಆಗ ಶಿಷ್ಯ ಬಹಳ ನಾಚಿಕೆಯಿಂದ ಹೇಳ್ತಾನೆ, ಚಿನ್ನದ ಥೈಲಿ ಇದೆ, ನಾನು ಇಸ್ಕೊಂಡ್ಬಿಟ್ಟೆ, ತಮಗೆ ಗೊತ್ತಿಲ್ಲ. ಚೆನ್ನಾಗಿ ಬೈದು ತೆಗೆದು ಬಿಸಾಡ್ತಾರೆ. ಆಚೆ ಬಿಸಾಡೋ ನೋಡ್ತಾರೆ. ಹೊರಗಡೆ ರಾಮ ಲಕ್ಷ್ಮಣರು ಧನುರ್ಧಾರಿಗಳಾಗಿ ಮುಂದೆ ಒಬ್ರು ಹಿಂದೆ ಒಬ್ರು ಇವರ ಪಲ್ಲಕ್ಕಿಯನ್ನು ಕಾಯ್ತಾ ಹೋಗ್ತಾ ಇದ್ದಾರೆ. ಕಲ್ಲು ಬಿದ್ದ ಕೂಡಲೇ ಇವರು ಬಾಣಗಳನ್ನು ಪ್ರಯೋಗ ಮಾಡ್ತಾರೆ. ಅವರೆಲ್ಲ ಓಡಿ ಹೋಗ್ತಾರೆ. ಇದು ತ್ಯಾಗರಾಜರ ಜೀವನದಲ್ಲಿ ಬಂದಿರತಕ್ಕಂಥ ಘಟನೆ. ಅಂದರೆ ಕಷ್ಟ ಕಾಲದಲ್ಲಿ ನಾವು ಪರಮಾತ್ಮನನ್ನು ಸ್ಮರಿಸಿಕೊಂಡರೆ, ವ್ಯಾಕುಲತೆಯಿಂದ ಪ್ರಾರ್ಥನೆ ಮಾಡಿದ ಪಕ್ಷದಲ್ಲಿ ಭಗವಂತ ನಮ್ಮ ರಕ್ಷಣೆಗೆ ಬರ್ತಾನೆ. ಅದರಲ್ಲೂ ಕೂಡ ರಾಮ ಲಕ್ಷ್ಮಣರ ಬಗ್ಗೆ ಧನುರ್ಧಾರಿಗಳಾಗಿ ಅವರು ಭಕ್ತರನ್ನು ಕಾಪಾಡ್ತಾ ಇರತಕ್ಕಂತಹ ವಿಷಯ ಅನೇಕ ಬಾರಿ ನಾವು ಕಥೆಗಳಲ್ಲಿ, ಸಂತರ ಮಹಾತ್ಮರ ಜೀವನ ಚರಿತ್ರೆಗಳಲ್ಲಿ ಕಾಣ್ತೇವೆ. ಶ್ರುತಿ ಮೂತವು. ಶ್ರುತಿ ಅಂತಂದ್ರೆ ವೇದಗಳು. ವೇದಗಳಿಂದ ಸ್ತುತಿಸಲ್ಪಟ್ಟಿರ್ತಕ್ಕಂಥವರು. ವೇದಗಳು ಯಾವುದನ್ನು ಸ್ತುತಿಸಿವೆ? ಪರಬ್ರಹ್ಮ ವಸ್ತುವನ್ನು ಸ್ತುತಿಸಿವೆ. ಪರಬ್ರಹ್ಮ ವಸ್ತುವೇ ರಾಮಕೃಷ್ಣಾದಿ ಅವತಾರಗಳಲ್ಲಿ ಅಭಿವ್ಯಕ್ತವಾಗಿದೆ.
ಯಾವ ಪರವಸ್ತುವನ್ನ ಶ್ರುತಿಗಳು ಸದಾ ಸ್ತುತಿಸ್ತಾ ಇದೆಯೋ, ಸ್ತೋತ್ರ ಮಾಡ್ತಾ ಇದೆಯೋ ಅವರು ಇವರೇ. ರಾಮನು ವಿಷ್ಣು, ಲಕ್ಷ್ಮಣನು ಅನಂತನಾಗ ಅಥವಾ ಆದಿಶೇಷ. ಶ್ರುತಿಯಿಂದ ಹೊಗಳಲ್ಪಟ್ಟಿರ್ತಕ್ಕಂಥ, ಶ್ರುತಿಗಳೂ ಕೂಡ ಯಾರನ್ನು ಕುರಿತು ಪ್ರಾರ್ಥನೆ ಮಾಡಿವೆಯೋ ಅಂತಹ ರಾಮಲಕ್ಷ್ಮಣರು. ಗೋ ವಿಪ್ರವೃಂದ ಪ್ರಿಯೌ, ಗೋವುಗಳ ಗುಂಪು, ವಿಪ್ರರ ಬ್ರಾಹ್ಮಣರ ಗುಂಪು, ಇವುಗಳಿಗೆ ಪ್ರಿಯರಾದವರು ಅಥವಾ ಗೋವುಗಳನ್ನ ವಿಪ್ರರನ್ನ ಬಹಳ ಪ್ರೀತಿಯಿಂದ ಕಾಣ್ತಕ್ಕಂಥವ್ರು, ಎರಡೂ ಅರ್ಥ ಸಾಧ್ಯ ಇದೆ. ಇವರಿಗೆ ರಾಮ ಲಕ್ಷ್ಮಣನಿಗೆ ಪರಮಾತ್ಮನಿಗೆ ಗೋವು ಮತ್ತು ಬ್ರಾಹ್ಮಣರನ್ನು ಕಂಡ್ರೆ ಬಹಳ ಇಷ್ಟ ಅಂತ. ಯಾಕೆ ಅಂತಂದ್ರೆ ಇವು ಸಾತ್ವಿಕ. ಶಂಕರಾಚಾರ್ಯರು ಗೀತಾ ಭಾಷ್ಯದ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಭೌಮಸ್ಯ ಬ್ರಹ್ಮಣ ಬ್ರಾಹ್ಮಣತ್ವಸ್ಯ ರಕ್ಷಣಾರ್ಥಂ ಕೃಷ್ಣ ಕಿಲ ಸಂಬಭೂವ. ಬ್ರಾಹ್ಮಣತ್ವಸ್ಯ ಹಿ ರಕ್ಷಣೇನ ರಕ್ಷಿತಸ್ಯಾತ್ ವೈದಿಕೋ ಧರ್ಮಃ ತದಧೀನತ್ವಾತ್ ವರ್ಣಾಶ್ರಮ ಭೇದಾನಾಂ. ಪರಬ್ರಹ್ಮ ವಸುದೇವ ದೇವಕಿಯರ ಗರ್ಭದಲ್ಲಿ ಶ್ರೀಕೃಷ್ಣನ ವಾಸುದೇವನ ರೂಪದಲ್ಲಿ ಅವತರಿಸ್ತಾನೆ. ಯಾತಕ್ಕೆ ಅಂತಂದ್ರೆ ಈ ಭೂಮಿಯ ಮೇಲೆ ಇರತಕ್ಕಂತಹ ಬ್ರಹ್ಮ, ಅಲ್ಲಿ ಪರಬ್ರಹ್ಮ ವಸ್ತು ಇದೆ ಇರಲಿ ಬ್ರಹ್ಮಲೋಕದಲ್ಲಿ, ಭೂಮಿಯ ಮೇಲೆ ಇರತಕ್ಕಂತಹ ಬ್ರಹ್ಮ ಯಾವುದು ಅಂದ್ರೆ ಬ್ರಾಹ್ಮಣರು. ಅವರು ಎಲ್ಲಿ ತನಕ ಬ್ರಾಹ್ಮಣರಾಗಿರ್ತಾರೆ ಅಂದ್ರೆ ಎಲ್ಲಿಯವರೆಗೆ ಬ್ರಾಹ್ಮಣತ್ವ ಎಂಬ ಗುಣವನ್ನು ಹೊಂದಿರ್ತಾರೋ ಅಲ್ಲಿ ತನಕ. ಈ ಭೂಮಿಯ ಮೇಲಿನ ಬ್ರಹ್ಮ ವಸ್ತುವಾಗಿರ್ತಕ್ಕಂತಹ ಬ್ರಾಹ್ಮಣನ ಅಥವಾ ಬ್ರಾಹ್ಮಣರ ಬ್ರಾಹ್ಮಣತ್ವದ ರಕ್ಷಣೆಗಾಗಿ ಪರಮಾತ್ಮ ವಾಸುದೇವನ ರೂಪದಲ್ಲಿ ಅವತಾರ ಮಾಡ್ತಾನೆ. ಕಾರಣ ಕೊಡ್ತಾರೆ ಶಂಕರಾಚಾರ್ಯರು. ಯಾತಕ್ಕೆ ಅಂತಂದ್ರೆ ಬ್ರಾಹ್ಮಣರಲ್ಲಿ ಇರತಕ್ಕಂತಹ ಬ್ರಾಹ್ಮಣತ್ವವನ್ನು ರಕ್ಷಿಸಿದರೆ, ಅಂದರೆ ಧರ್ಮಶ್ರದ್ಧೆ, ಧರ್ಮದ ಶಕ್ತಿ, ಆಗ ವೈದಿಕ ಧರ್ಮವು ರಕ್ಷಿಸಲ್ಪಡುತ್ತೆ. ತನ್ಮೂಲಕ ಜಗತ್ತು ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ಜಗತ್ತಿನ ಜನರು ಸುಖವಾಗಿ ಬಾಳಬೇಕಾದರೆ ಅವರಲ್ಲಿ ಧರ್ಮ ಜಾಗೃತವಾಗಿರಬೇಕು, ಅವರ ಹೃದಯದಲ್ಲಿ ನೆಲೆಸಿರಬೇಕು. ಧರ್ಮ ಅವರ ಹೃದಯದಲ್ಲಿ ನೆಲೆಸಿರಬೇಕಾದರೆ, ಜಾಗೃತವಾಗಿರಬೇಕಾದ್ರೆ ಅವರಿಗೆ ಆದರ್ಶ ಪುರುಷರು ಕಣ್ಣೆದುರಿಗಿರಬೇಕು. ಧರ್ಮ ಕೇವಲದ ಪುಸ್ತಕದ ಬದನೆಕಾಯಿ ಆದರೆ ಸಾಧ್ಯವಿಲ್ಲ. ಯಾರ ಬರ್ತಾರೆ 10 ಲಕ್ಷ ರೂಪಾಯಿ ಲಂಚ ಕೊಡ್ತೀನಿ ಅಂತಂತಾರೆ, ಇಲ್ಲ ಅಂತಂತಾನೆ. ಅದು ಆತ್ಮಬಲ. ನಿನ್ನೆ ರಂಗನಾಥ ಮಂಜರು ವಿವರಿಸ್ತಾ ಇದ್ರು ಇದನ್ನು. ಆತ್ಮಬಲ ಇರಬೇಕು, ಅದು ಧರ್ಮದ ಶಕ್ತಿ, ನಿಜವಾದಂತಹ ಶಕ್ತಿ. ಅಂತಹ ಆತ್ಮಬಲ ಯಾರಲ್ಲಿ ಇದೆಯೋ ಅವರು ಧಾರ್ಮಿಕರು, ಬ್ರಾಹ್ಮಣರು. ಬ್ರಾಹ್ಮಣರ ಹೃದಯದಲ್ಲಿ ಧರ್ಮದ ರಕ್ಷಣೆ ಆದಾಗ, ಅವರಿಂದ ಜಗತ್ತಿಗೆ ಬ್ರಾಹ್ಮಣತ್ವದ ಆದರ್ಶ ಸಿಕ್ಕಿದಾಗ ಜಗತ್ತು ಧರ್ಮವನ್ನು ಪರಿಪಾಲಿಸಿ ಸರಾಗವಾಗಿ ಸುಖವಾಗಿ ನಡ್ಕೊಂಡು ಹೋಗಬಹುದು. ಆದ್ದರಿಂದ ಪರಬ್ರಹ್ಮ ವಸ್ತು ಅಥವಾ ಶ್ರೀರಾಮ ಲಕ್ಷ್ಮಣರು ಇವರು ಗೋವುಗಳನ್ನ ವಿಪ್ರರನ್ನ ಬಯಸ್ತಾ ಇದ್ರು, ಪ್ರೀತಿಸ್ತಾ ಇದ್ರು. ಗೋವುಗಳಿಗೆ ವಿಪ್ರರಿಗೆ ಇವರು ಕೂಡ ಪ್ರಿಯರು. ಬ್ರಾಹ್ಮಣರ ಹಾಗೆ ಗೋವು ಕೂಡ ಅದು ಮಹಾ ಸಾತ್ವಿಕ ಪ್ರಾಣಿ. ಅಷ್ಟೇ ಅಲ್ಲ, ನಮ್ಮ ಪುರಾಣಗಳಲ್ಲಿ ಧರ್ಮವನ್ನು ಗೋವಿಗೆ ಹೋಲಿಸಿದ್ದಾರೆ. ನಾವೆಲ್ಲ ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ ಗೋವಿನ ಹಾಡು, ಗೋವಿನ ಕಥೆ ಎಲ್ಲ ಓದಿದ್ವಿ. ನೀನಾರಿಗಾದೆಯೋ ಎಲೆ ಮಾನವ ಅಂತ ಪ್ರತಿ ಶ್ಲೋಕದಲ್ಲೂ ಬರ್ತಾ ಇತ್ತು. ಇಟ್ಟರೆ ಸಗಣಿಯಾದೆ, ಸುಟ್ಟರೇನು ಸಲಿಗೆ ವಿಭೂತಿಯಾದೆ. ಅಂತಹ ಮಹಾತ್ಮ್ಯ ಗೋವಿಂದು. ಅದು ಶುದ್ಧ ಸಾತ್ವಿಕತ್ವದ ಧರ್ಮದ ಸಂಕೇತ. ಅದನ್ನ ಶ್ರೀರಾಮ ಲಕ್ಷ್ಮಣರು ಬಹಳ ಪ್ರಿಯವಾಗಿ ಭಾವಿಸಿದ್ದರು. ಅಥವಾ ಗೋವುಗಳಿಗೆ ಮತ್ತು ವಿಪ್ರರಿಗೆ ಇವರು ಪ್ರಿಯರು. ಶ್ರೀಕೃಷ್ಣ ಪರಮಾತ್ಮ ಕೊಳಲನ್ನು ನುಡಿಸ್ತಾ ಇದ್ರೆ ಹಸುಗಳು ಎಲ್ಲಿದ್ರು ಕೂಡ ಬಂದವನು ಸುತ್ತಲೂ ಸೇರ್ಕೊಂಡು ಹೀಗೆ ಆಡಿಸ್ಕೊಂಡು ಕೇಳ್ತಾ ಇದ್ವಂತೆ. ಅವನು ಗೋವುಗಳಿಗೆ ಪ್ರಿಯ. ಹಾಗೆ ವಿಪ್ರರಿಗೆ, ಬ್ರಾಹ್ಮಣರಿಗೆ ಪ್ರಿಯ. ಯಾಕೆ ಅಂತಂದ್ರೆ ಅವರು ಇವನಲ್ಲಿ ಪರಮಾತ್ಮನನ್ನು ಕಾಣ್ತಾ ಇದ್ರು. ಸಾತ್ವಿಕರಿಗೆ ಪ್ರಿಯ ವಸ್ತು ಪರಮಾತ್ಮ, ಮುಖ್ಯವಾಗಿರ್ತಕ್ಕಂಥ ವಿಷಯ. ಮಾಯಾ ಮಾನುಷ ರೂಪಿಣೋ, ತಮ್ಮ ಮಾಯಾಶಕ್ತಿಯಿಂದ ಮನುಷ್ಯರಾಗಿ ಅವತರಿಸಿರುವವರು.
ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 15ನೆಯ ಸರ್ಗದಲ್ಲಿ ಬರತಕ್ಕಂತಹ ಶ್ಲೋಕ. ಬ್ರಹ್ಮಾದಿ ದೇವತೆಗಳು ಹೋಗಿದ್ದಾರೆ, ನಾರಾಯಣನನ್ನು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಇಹಲೋಕದಲ್ಲಿ ರಾವಣನ ಹಾವಳಿ ತುಂಬಾ ಹೆಚ್ಚಾಗಿದೆ, ನಮಗೆ ತಡೀಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಏನಾದರೂ ಮಾಡಿ ಅವನನ್ನು ವಧಿಸಬೇಕು. ಆ ಪ್ರಾರ್ಥನೆಗೆ ಉತ್ತರವಾಗಿ ಪರಮಾತ್ಮ ಹೇಳ್ತಾನೆ, ಭಯಂ ತ್ಯಜತ ಭದ್ರಂಗೋ ಹಿತಾರ್ಥಂ ರುಧಿರಾವಣಂ ಸಪುತ್ರ ಪೌತ್ರಂ ಸ್ವಾಮಾಪ್ಯಂ ಸಮಿತ್ರ ಜ್ಞಾತಿ ಬಾಂಧವಂ ಹತ್ವಾ ಕ್ರೂರಂ ದುರಾತ್ಮಾನಂ ದೇವರ್ಷೀಣಾಂ ಭಯಾವಹಂ ದಶವರ್ಷಸಹಸ್ರಾಣಿ ದಶವರ್ಷಶತಾನಿ ಚ ವತ್ಸ್ಯಾಮಿ ಮಾನುಷೇ ಲೋಕೆ ಪಾಲಯನ್ ಪೃಥಿವೀಂ ಇಮಾಂ ಏವಂ ದತ್ವಾ ವರಂ ದೇವಃ. ಇಂತಹ ವರವನ್ನು ಕೊಡ್ತಾನೆ ಪರಮಾತ್ಮ. ಏನು? ನೀವೆಲ್ಲ ನಿಮ್ಮ ಭಯವನ್ನು ತ್ಯಜಿಸಿ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಹಿತಕ್ಕಾಗಿ ನಾವು ಇಹಲೋಕದಲ್ಲಿ ಮನುಷ್ಯ ರೂಪದಿಂದ ಅವತರಿಸಿ ಯುದ್ಧದಲ್ಲಿ ರಾವಣನನ್ನ ಪುತ್ರ ಪೌತ್ರ ಅಮಾತ್ಯರ ಸಹಿತವಾಗಿ ನಾಶ ಮಾಡ್ತೀನಿ. ಈ ಲೋಕದಲ್ಲಿ 11,100 ವರ್ಷಗಳ ಕಾಲ ಬದುಕಿರ್ತೀನಿ. ಈ ಒಂದು ವರವನ್ನ ಪರಮಾತ್ಮ ಕೊಟ್ಟ. ಅದರಂತೆ ಈ ಲೋಕದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ರೂಪದಲ್ಲಿ ಜನಿಸಿದ. ತುಳಸಿದಾಸರು ಅವರನ್ನ ಮಾಯಾಮಾನುಷ ರೂಪಿಣು ಅಂತ ಕರೀತಾ ಇದ್ದಾರೆ. ಯಾಕೆ ಮಾನುಷ ರೂಪಿಣು ಅಂದ್ರೆ ಸಾಕಾಗ್ತಾ ಇರಲಿಲ್ವೇ? ಅವರು ಮನುಷ್ಯನ ರೂಪದಲ್ಲಿ ತೋರ್ತಾ ಇದ್ರೂ ಕೂಡ ಅದು ಮಾಯೆಯಿಂದ ಆಗಿರ್ತಕ್ಕಂಥದ್ದು. ಇಲ್ಲಿ ಮಾಯೆ ಅಂತಂದ್ರೆ ಇಲ್ಯೂಷನ್ ಅಂತ ತೆಗೆದುಕೊಳ್ಳಬಾರದು. ಇನ್ಸ್ಕ್ರೂಟಬಲ್ ಪವರ್ ಆಫ್ ದಿ ಲಾರ್ಡ್, ಅದ್ಭುತವಾಗಿರ್ತಕ್ಕಂತಹ ಅಚಿಂತ್ಯವಾಗಿರ್ತಕ್ಕಂತಹ ಶಕ್ತಿ ಪರಮಾತ್ಮನ ಶಕ್ತಿ. ತನ್ನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪರಮಾತ್ಮ ಈ ಲೋಕದಲ್ಲಿ ಅವತಾರ ಮಾಡ್ತಾನೆ. ಪ್ರಕೃತಿ ಸ್ವಾಂ ಅವಷ್ಟಭ್ಯ, ಗೀತೆಯಲ್ಲಿ ಬರ್ತಕ್ಕಂಥ ಮಾತು. ಪ್ರಕೃತಿಯನ್ನು ನಾನು ಅವಲಂಬಿಸಿಕೊಂಡು ಈ ಲೋಕದಲ್ಲಿ ಪ್ರತಿಯುಗದಲ್ಲಿ ಕೂಡ ಅವತಾರ ಮಾಡುತ್ತೇನೆ. ನಾವು ಈ ಲೋಕದಲ್ಲಿ ಅವತಾರ ಮಾಡಿದ್ದೇವೆ ನಿಜ, ಆದರೆ ನಮ್ಮ ಅವತಾರವನ್ನು ಕನ್ನಡದಲ್ಲಿ ಹೇಳಬೇಕಾದ್ರೆ ಏನೋ ಇದು ಅವತಾರ ಅಂತೀವಲ್ಲ, ಅಂಥ ಅವತಾರ ನಮ್ಮದು. ಭಗವಂತ ಅವತರಣ ಇಳಿದು ಬಂದಿದ್ದಾನೆ ನಮ್ಮನ್ನು ಎತ್ತಲಿಕ್ಕಾಗಿ. ನಾವು ಪ್ರಾರಬ್ಧ ಕರ್ಮದಿಂದ ತಳ್ಳಲ್ಪಟ್ಟು ನೂಕಲ್ಪಟ್ಟು ಇಲ್ಲಿ ಬಂದಿದ್ದೇವೆ. ಪರಮಾತ್ಮ ನಮ್ಮನ್ನು ಕನ್ಸಲ್ಟ್ ಮಾಡಲೇ ಇಲ್ಲ ಈ ಪ್ರಪಂಚಕ್ಕೆ ಕಳಿಸೋಕೆ ಮುಂಚೆ. ನೋಡಿ, ಅಂದರೆ ಪ್ರಾರಬ್ಧ ಕರ್ಮದ ವಶದಿಂದ ನಾವು ಈ ಲೋಕಕ್ಕೆ ಬಂದಿದ್ದೇವೆ. ಪರಮಾತ್ಮ ಸ್ವೇಚ್ಛೆಯಿಂದ ಬಂದಿದ್ದಾನೆ. ಪ್ರಾರಬ್ಧ ಕರ್ಮ ನಮಗೆ ಈ ದೇಹವನ್ನ ಸೃಷ್ಟಿ ಮಾಡಿಕೊಟ್ಟಿದೆ. ಮಾಯಾಶಕ್ತಿ ಪರಮಾತ್ಮನಿಗೆ ಅವನ ಲೀಲೆಗೆ ಅನುಕೂಲವಾಗತಕ್ಕಂತಹ ಶರೀರವನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಆದ್ದರಿಂದ ಅವರು ಮಾಯಾಮಾನುಷ ರೂಪಿಣರು ತಮ್ಮ ಮಾಯಾಶಕ್ತಿಯನ್ನು ಉಪಯೋಗಿಸಿಕೊಂಡು ಮನುಷ್ಯ ರೂಪದಲ್ಲಿ ಅವತರಿಸಿದ್ದಾರೆ. ಭಾಗವತಾದಿ ಗ್ರಂಥಗಳ ಪ್ರಕಾರ ಪರಮಾತ್ಮ ಈ ಲೋಕದಲ್ಲಿ ಮನುಷ್ಯ ರೂಪದಲ್ಲಿ ಅವತರಿಸಿದರೂ ಕೂಡ ಅವನ ದೇಹ ಪ್ರಾಕೃತಿಕ ದೇಹ ಅಲ್ಲ. ತ್ರಿಗುಣಾತ್ಮಕವಾಗಿರ್ತಕ್ಕಂತಹ ಸಾಮಾನ್ಯ ಪ್ರಕೃತಿ ದೇಹ ನಮ್ಮದು. ಅವನ ದೇಹ ಶುದ್ಧ ಸತ್ವದಿಂದ ಆಗಿರತಕ್ಕಂಥದ್ದು. ಭಕ್ತಿ ವೇದಾಂತ ಗ್ರಂಥಗಳಲ್ಲಿ ಈ 3 ಗುಣಗಳನ್ನು ಮೀರಿರ್ತಕ್ಕಂತಹ 4ನೇ ಗುಣವೊಂದನ್ನು ಒಪ್ತಾರೆ, ಶುದ್ಧ ಸತ್ವ ಅಂತ ಕರೀತಾರೆ. ನಮ್ಮದೆಲ್ಲ ಮಿಶ್ರ ಸತ್ವ, ರಜಸ್ಸು ತಮಸ್ಸಿನಿಂದ ಯಾವಾಗಲೂ ಒಡಗೂಡಿರ್ತಕ್ಕಂತಹ ಸತ್ವ. ಆದರೆ ಪರಮಾತ್ಮನ ಸತ್ವ ಶುದ್ಧ ಸತ್ವ. ಶುದ್ಧ ಸತ್ವ ಎಂಬತಕ್ಕಂಥ 4ನೇ ಗುಣದಿಂದ ಅಪ್ರಾಕೃತ ದಿವ್ಯ ಶರೀರವನ್ನು ಪರಮಾತ್ಮ ಪಡಿತಾನೆ ಈ ಲೋಕದಲ್ಲಿ. ಹಾಗೆಯೇ ವೈಕುಂಠಾದಿ ಲೋಕಗಳು ಕೂಡ ಅಪ್ರಾಕೃತ ದಿವ್ಯ ಲೋಕಗಳು. ರಘುವರವು ರಘುವಂಶದ ಶ್ರೇಷ್ಠರು. ವ್ರೀವರಣಿ, ನಾವೆಲ್ಲ ಭಜ ಗೋವಿಂದಂ ಸ್ತೋತ್ರ ಹೇಳ್ತೀವಿ. ಕ್ರೀಕರಣಿ ಎಂದ್ಬಿಟ್ಟು ಕ್ರೀಕರಣಿ ಅಂದ ಹಾಗೆ ವ್ರೀವರಣಿ. ವೃ ಅನ್ನೋ ಧಾತುವಿಗೆ ವರ್ಣ ಆರಿಸಿಕೊಳ್ಳುವುದು ಅಂತ ಅರ್ಥ. ನಾವು ಯಾವ ವಸ್ತುವನ್ನು ಆರಿಸಿಕೊಳ್ತೇವೆ? ನಮ್ಮ ಮನಸ್ಸಿನಲ್ಲಿ, ನಮ್ಮ ದೃಷ್ಟಿಯಲ್ಲಿ ಯಾವುದು ಅತ್ಯಂತ ಶ್ರೇಷ್ಠ ಅಂತ ಭಾವಿಸ್ಕೋತೀವೋ ಅಂಥ ವಸ್ತುವನ್ನು ನಾವು ಬಯಸ್ತೇವೆ. ಕಳಪೆ ವಸ್ತುವನ್ನು ನಾವು ಬಯಸೋದಿಲ್ಲ.
ಆದ್ರಿಂದ ರಘುವಂಶದಲ್ಲಿ ಎಲ್ಲರೂ ಆರಿಸಿಕೊಳ್ಳತಕ್ಕಂತಹ, ಎಲ್ಲರೂ ಬಯಸ್ತಕ್ಕಂತಹ ಮಹಾಶ್ರೇಷ್ಠ ವ್ಯಕ್ತಿಗಳು ಇವರು. ಆದ್ದರಿಂದ ಇವರು ರಘುವರವು ಅಂತ ಕರೆದಿದೆ. ರಘುವಂಶದ ಅತ್ಯಂತ ಶ್ರೇಷ್ಠ ಅತ್ಯುತ್ತಮ ವ್ಯಕ್ತಿಗಳು ಇವರು. ಸದ್ಧರ್ಮ ವರ್ಮವು, ವರ್ಮ ಅಂದರೆ ಕವಚ. ಅವರಿಗೆ ಕವಚ ಯಾವುದು ಅಂತಂದರೆ ಸದ್ಧರ್ಮ. ಸತ್ಪುರುಷರು ಅನುಸರಿಸಬೇಕಾಗಿರತಕ್ಕಂತಹ ಮಾರ್ಗ ಸದ್ಧರ್ಮ, ಸತಾಂ ಧರ್ಮ. ಅದನ್ನೇ ಕವಚವಾಗಿ ಅವರು ಧರಿಸಿದ್ದಾರೆ. ನಾವು ಕವಚವನ್ನು ಧರಿಸಿದಾಗ ಶಸ್ತ್ರಾಸ್ತ್ರಗಳಿಂದ ಅದು ನಮ್ಮನ್ನ ಕಾಪಾಡುತ್ತೆ. ಹಾಗೆಯೇ ಧರ್ಮ ಅನ್ನುವ ಕವಚವನ್ನು ನಾವು ಧರಿಸಿಕೊಂಡಿದ್ದ ಪಕ್ಷದಲ್ಲಿ ಈ ಜಗತ್ತಿನ ಕಷ್ಟ ನಷ್ಟಗಳಿಂದ ಅದು ನಮ್ಮನ್ನು ಕಾಪಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಮಹಾಭಾರತ ಹೇಳುತ್ತೆ. ನಾವು ಧರ್ಮವನ್ನು ನಮ್ಮ ಜೀವನದಲ್ಲಿ ರಕ್ಷಣೆ ಮಾಡಿದ ಪಕ್ಷದಲ್ಲಿ ಅದು ನಮ್ಮನ್ನು ಕಾಪಾಡುತ್ತೆ. ಇದನ್ನು ಈ ಲೋಕಕ್ಕೆ ತೋರಿಸಲಿಕ್ಕಾಗಿ ಇವರು ಬಂದಿರೋದು. ಭಗವಂತನ ಅವತಾರ ಸತ್ಪುರುಷರ ಉದ್ಧಾರಕ್ಕಾಗಿ, ಧರ್ಮದ ಸಂಸ್ಥಾಪನೆಗಾಗಿ. ಧರ್ಮ ಸಂಸ್ಥಾಪನೆ ಮುಖ್ಯ. ಅದಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಹಿನ್ನೆಲೆ ಸತ್ಪುರುಷರ ರಕ್ಷಣೆ. ಸತ್ಪುರುಷರ ರಕ್ಷಣೆಯನ್ನು ಮಾಡಲಿಕ್ಕಾಗಿ ದುಷ್ಟರ ಶಿಕ್ಷಣ ಬೇಕಾಗತ್ತೆ. ಮೊಟ್ಟ ಮೊದಲನೇ ಕೆಲಸ ಧರ್ಮ ಸಂಸ್ಥಾಪನೆ. ಹಾಗೆ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ತಂದಿರತಕ್ಕಂಥ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಧರ್ಮವನ್ನು ಆಚರಣೆಗೆ ತಂದು ಜಗತ್ತಿಗೆ ಆದರ್ಶವನ್ನು ತೋರಿಸ್ತಾರೆ. ಸಚ್ಚಾಸ್ತ್ರೀ ಕುರುವಂತಿ ಶಾಸ್ತ್ರಾಣಿ, ನಾರದ ಮಹರ್ಷಿಗಳು ಭಕ್ತಿ ಸೂತ್ರಗಳಲ್ಲಿ ಹೇಳ್ತಾರೆ. ಈ ಮಹಾಪುರುಷರು ಏನ್ ಮಾಡ್ತಾರೆ? ತೀರ್ಥೇ ಕುರುವಂತಿ ತೀರ್ಥಾನಿ, ಸುಕರ್ಮೀ ಕುರುವಂತಿ ಕರ್ಮಾಣಿ, ಸಚ್ಚಾಸ್ತ್ರೀ ಕುರುವಂತಿ ಶಾಸ್ತ್ರಾಣಿ. ಶಾಸ್ತ್ರಗಳು ಹೇಳುತ್ತೆ ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು. ಈ ಶಾಸ್ತ್ರಗಳ ಬಲ ಕಾಲಕ್ರಮೇಣ ಕುಗ್ಗಿ ಹೋಗುತ್ತೆ. ಯಾತಕ್ಕೆ ಅಂದರೆ ಶಾಸ್ತ್ರಗಳ ಸರಿಯಾದ ಅರ್ಥವನ್ನು ತಿಳಿದುಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿರುತ್ತೆ ಜನರ ಮನಸ್ಸಿನಲ್ಲಿ. ಶಂಕರಾಚಾರ್ಯರು ಹೇಳ್ತಾರೆ, ಕಾಲಕ್ರಮೇಣ ಜನರ ಮನಸ್ಸಿನಲ್ಲಿ ಕಾಮಾದಿಗಳು ಉದ್ಭವಿಸಿದ್ದರಿಂದ ಧರ್ಮದಲ್ಲಿ ಶ್ರದ್ಧೆ ಕಡಿಮೆಯಾಯಿತು, ಲೋಕದಲ್ಲಿ ಎಲ್ಲ ಹೆಚ್ಚು ಕಡಿಮೆ ಆಯಿತು, ಅಧರ್ಮ ಹೆಚ್ಚಾಯಿತು. ಆದ್ರಿಂದ ಪರಮಾತ್ಮ ಬರಬೇಕಾಯಿತು. ಅನುಷ್ಠಾತೃಣಾಂ ಕಾಮೋದ್ಭವಾತ್. ಅಂತಹ ಸಮಯದಲ್ಲಿ ಮಹಾಪುರುಷರು ಬಂದು ಶಾಸ್ತ್ರದಲ್ಲಿರತಕ್ಕಂತಹ ಉಪದೇಶವನ್ನ ತಮ್ಮ ಜೀವನದಲ್ಲಿ ಆಚರಣೆಗೆ ತಂದು ಇವತ್ತಿಗೂ ಕೂಡ ಅವುಗಳು ಸತ್ವಯುಕ್ತವಾಗಿ ಇವೆ ಅನ್ನೋದನ್ನು ತೋರಿಸಿಕೊಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಆ ಕಾಲಕ್ಕೆ ತಕ್ಕಂತೆ ಉಪದೇಶ ಮಾಡಿ ಜನರ ಮನಸ್ಸಿಗೆ ಹಿಡಿಸೋ ಹಾಗೆ ಮಾಡ್ತಾರೆ. ಅಂದರೆ ಧರ್ಮದ ರಕ್ಷಣೆ ಮಾಡತಕ್ಕಂಥವರು, ಧರ್ಮ ಸಂಸ್ಥಾಪನೆ ಮಾಡಲಿಕ್ಕಾಗಿ ಬಂದಿರತಕ್ಕಂಥ ಮಹಾಪುರುಷರು ತಮ್ಮ ಜೀವನದಲ್ಲಿ ಮುಂಚೆ ಧರ್ಮವನ್ನು ಮಾಡಿ ತೋರಿಸ್ಬೇಕು. ತಾವು ಮಾಡದೆ ಇತರರಿಗೆ ಉಪದೇಶ ಮಾಡಿದರೆ ಪ್ರಯೋಜನವಾಗುವುದಿಲ್ಲ. ರಾಮ ಲಕ್ಷ್ಮಣರು ಅದನ್ನು ಮಾಡಿದ್ರು. ತಾವು ಧರ್ಮವನ್ನು ಆಚರಿಸಿ ಧರ್ಮದ ಉಪದೇಶವನ್ನು ಮಾಡಿದ್ರು. ಧರ್ಮವನ್ನೇ ಕವಚವಾಗಿ ಉಳ್ಳಂಥವರು ಸದ್ಧರ್ಮ ವರ್ಮೌ. ಸದ್ಧರ್ಮವೇ ಅವರಿಗೆ ಕವಚ. ಕವಚ ನಮ್ಮನ್ನು ಹೇಗೆ ರಕ್ಷಿಸುತ್ತೋ ಶಸ್ತ್ರಾಸ್ತ್ರಗಳಿಂದ, ಹಾಗೆ ಅವರು ಧರ್ಮ ನಮ್ಮನ್ನ ಜೀವನದಲ್ಲಿ ರಕ್ಷಿಸುತ್ತೆ ಅನ್ನೋದನ್ನು ತೋರಿಸಿಕೊಟ್ರು ತಮ್ಮ ಜೀವನದ ದೃಷ್ಟಾಂತದಿಂದ. ಹಿತ ಅಂದರೆ ಶ್ರೇಯಸ್ಸು, ತಥ್ಯ, ಯಾವುದು ನಿಜವಾಗಿಯೂ ಒಳ್ಳೆಯದು ಅದು. ಅವರು ಹಿತರೂಪಿಗಳು. ನಮಗೆ ನಿಜವಾಗಿಯೂ ಯಾವುದು ಒಳ್ಳೆಯದೋ ಅದನ್ನು ತಂದುಕೊಡ್ತಕ್ಕಂಥವ್ರು. ಆ ಆದರ್ಶವನ್ನು ಕಣ್ಣು ಮುಂದೆ ಇಟ್ಟಿದ್ದಾರೆ. ಬಾಹುಬಲದಿಂದ ಶ್ರೀರಾಮಚಂದ್ರ ಅಯೋಧ್ಯೆಯನ್ನು ತನ್ನ ಕೈಲಿಟ್ಕೋಬಹುದಾಗಿತ್ತು. ಬಹಳ ಸುಲಭ. ಅವನೇ ಹೇಳ್ತಾನೆ, ಶ್ರೀರಾಮಚಂದ್ರ ನನಗೆ ಕೋಪ ಬಂತು ಅಂದ್ರೆ ಇಡೀ ಭೂಮಿಯನ್ನೇ ಭಸ್ಮ ಮಾಡಬಲ್ಲೆ ಅಂತ. ಅಂಥ ಶಕ್ತಿ ನನ್ನಲ್ಲಿದೆ. ಆದರೂ ನಾನು ಯಾತಕ ಆ ಶಕ್ತಿಯನ್ನು ಪ್ರಯೋಗಿಸ್ತಾ ಇಲ್ಲ ಅಂದ್ರೆ ಧರ್ಮಕ್ಕೆ ಬಾಗಿ, ತಂದೆಯ ಮಾತಿನ ಸತ್ಯತ್ವವನ್ನು ಉಳಿಸ್ಲಿಕ್ಕಾಗಿ. ಸತ್ಯವಚನ. ಹಾಗೆ ಇವರು ಬಲದಿಂದ ಬೇಕಾದಂತಹ ವಸ್ತುಗಳನ್ನು ಪಡೆಯತಕ್ಕಂಥ ಶಕ್ತಿ ಇದ್ದರೂ ಕೂಡ ಧರ್ಮಕ್ಕೆ ಬಾಗಿ ನಡೆದ್ರು. ಯಾವುದು ಹಿತ ಅನ್ನೋದನ್ನು ನಮಗೆ ತೋರಿಸಿಕೊಟ್ರು. ಆಧ್ಯಾತ್ಮಿಕ ದೃಷ್ಟಿಯಿಂದ ಆಧ್ಯಾತ್ಮಿಕ ಜೀವನಕ್ಕೆ ಯಾವುದು ಉತ್ತಮವೋ ಅದು ಹಿತ. ಅದನ್ನು ಕೊಟ್ಟಿದ್ದರಿಂದ ಅವರನ್ನ ಹಿತವು ಅಂತ ಕರೆದಿದೆ. ಹಿತದ ಮೂರ್ತ ಸ್ವರೂಪರು.
ಅಥವಾ ಸಂಸ್ಕೃತ ವ್ಯಾಕರಣದಲ್ಲಿ ಹಿ ತೌ ಅಂತ ಬೇಕಾದ್ರೆ ಬಿಡಿಸಬಹುದು. ತೌ ಅಂದ್ರೆ ಅವರಿಬ್ರು ಅಷ್ಟೇ, ಅವಾಗೇನು ವಿಶೇಷ ಅರ್ಥ ಎನ್ನುವುದರಿಂದ ಹೊರಡುವುದಿಲ್ಲ. ಸೀತಾನ್ವೇಷಣ ತತ್ಪರೋ ಪಥಿಗತೋ, ದಾರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ಸೀತೆಯನ್ನು ಹುಡುಕೊಂಡು. ತುಳಸಿದಾಸರ ಜೀವನದಲ್ಲಿ ಅನೇಕ ಬಾರಿ ಅವರಿಗೆ ಶ್ರೀರಾಮಚಂದ್ರನ ದರ್ಶನ ಆಗಿದ್ದನ್ನು ಕಾಣ್ತೇವೆ. ಸಖಾ ಸಹಿತ ಸರಯುತೀರ ವಿಹರೇ ರಘುವಂಶವೀರ, ನಮ್ಮ ಯತೀಶ್ವರ ಪದೇ ಪದೇ ಹೇಳ್ತಾ ಇದ್ರು. ಅವನಿಗೆ ದರ್ಶನ ಆಯಿತಂತೆ. ಸೀತೆಯ ಜೊತೆಗೆ ರಘುವಂಶವೀರನಾದ ಶ್ರೀರಾಮಚಂದ್ರ ಸರಯೂ ನದಿಯ ದಡದಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಆ ದರ್ಶನ ಆದ ಕೂಡಲೇ ಆ ಹಾಡನ್ನ ಬರೆದ್ರು. ಭಜಲೆ ಅಯೋಧ್ಯನಾಥ್ ದೂಸುರಾನ ಕೋಯಿ, ಆ ಹಾಡಿನಲ್ಲಿ ಬರ್ತಕ್ಕಂಥ ಪಂಕ್ತಿ. ಸೀತಾನ್ವೇಷಣ ತತ್ಪರೋಪಥಿಗತವು ಅನ್ನೋ ಶ್ಲೋಕವನ್ನು ರಚಿಸಿದಾಗಲೂ ಕೂಡ ತುಳಸಿದಾಸರಿಗೆ ಶ್ರೀರಾಮಚಂದ್ರನ ದರ್ಶನ ಆಗಿತ್ತು ಅಂದ್ರೆ ಆಶ್ಚರ್ಯವೇನಿಲ್ಲ. ಕಣ್ಣಿಗೆ ಕಂಡ ಹಾಗೆ ಇದನ್ನ ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ವಿಜ್ಞಾನ್ ಮಹಾರಾಜ್ ಸ್ವಾಮಿ ವಿಜ್ಞಾನಾನಂದರು ಪರಮಹಂಸರ ಶಿಷ್ಯರಲ್ಲಿ ಒಬ್ಬರು. ನಮ್ಮ ಮಠದ 4ನೇ ಅಧ್ಯಕ್ಷರು. ಮೊದಲನೆಯವರು ಬ್ರಹ್ಮಾನಂದರು, ಎರಡನೆಯವರು ಶಿವಾನಂದರು, ಅನಂತರ ಅಖಂಡಾನಂದರು, ಅನಂತರ ವಿಜ್ಞಾನಾನಂದರು. ಅಲಹಾಬಾದಿನ ಮಠವನ್ನು ಪ್ರಾರಂಭ ಮಾಡಿ ಅಲ್ಲಿಯೇ ಬಹಳ ವರ್ಷ ಇದ್ದರು. ಈಗ ಇರತಕ್ಕಂತಹ ಶ್ರೀರಾಮಕೃಷ್ಣ ಪರಮಹಂಸರ ದೇವಸ್ಥಾನಕ್ಕೆ ಅವರೇ ಅಡಿಪಾಯವನ್ನು ಹಾಕಿದರು, ಅವರೇ ಅದನ್ನು ಕಟ್ಟಿಸಿ ಪೂರ್ತ ಮಾಡಿಸಿದರು, ಓಪನ್ ಮಾಡಿಸಿದರು. ಅವರು ಬಹಳ ದೊಡ್ಡ ಪಂಡಿತರು ಸಂಸ್ಕೃತದಲ್ಲಿ. ಇಡೀ ವಾಲ್ಮೀಕಿ ರಾಮಾಯಣವನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದ್ರು. ಕೊನೆಯಲ್ಲಿ ಯುದ್ಧಕಾಂಡದ ಕೊನೆಯ ಭಾಗಕ್ಕೆ ಬಂದಾಗ ದೇಹಾಂತವಾಯಿತು. ಅವ್ರು ಹೇಳ್ತಾ ಇದ್ರು, ಬರೀದೆ ಸುಮ್ಮನೆ ಕೂತ್ಬಿಡೋರಂತೆ, ಆನಂತರ ಇದ್ದಕ್ಕಿದ್ದಾಗೆ ಬರ್ಕೊಂಡು ಹೋಗೋರಂತೆ. ಯಾಕೆ ಅಂತಂದ್ರೆ ಯಾವ ಭಾಗವನ್ನು ಅವರು ಓದಿ ಅನುವಾದ ಮಾಡ್ತಾ ಇದ್ರೋ ಆ ಭಾಗದ ದರ್ಶನ ಆಗೋವರೆಗೆ ಕಾಯ್ತಾ ಇದ್ರಂತೆ. ಸಾಕ್ಷಾತ್ ಇಡೀ ವಾಲ್ಮೀಕಿ ರಾಮಾಯಣವನ್ನು ಇಂಗ್ಲಿಷಿಗೆ ಅನುವಾದ ಮಾಡಿದರೆ ಕೊನೆಯ ಭಾಗ ಅನುವಾದ ಮಾಡಲಿಕ್ಕಾಗಲಿ ನಿಂತು ಹೋಗಿದೆ ಯುದ್ಧಕಾಂಡದ ಕೊನೆಯಲ್ಲಿ. ಆದರೆ ಅವರಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಕೂಡ ಕಣ್ಣಲ್ಲಿ ದರ್ಶನವನ್ನು ಮಾಡಿ ಪಡ್ಕೊಂಡು ಬರೆದಿರ್ತಕ್ಕಂಥದ್ದು. ಮಹಾಪುರುಷರಿಗೆ ಇದು ಯಾವಾಗಲೂ ಸಾಧ್ಯ ಅಂತ ಇಟ್ಕೊಳ್ಳಿ. ಬಹುಶಃ ತುಳಸಿದಾಸರು ಈ ಶ್ಲೋಕವನ್ನು ರಚಿಸಿದಾಗ ಅವರಿಗೆ ಈ ಒಂದು ದರ್ಶನ ಆಗಿದ್ದಿರಬಹುದು. ಸೀತಾನ್ವೇಷಣ ತತ್ಪರೋ ಪಥಿಗತೌ ಭಕ್ತಿ ಪ್ರದೌತೌ ಹಿನಃ. 12ನೇ ಶ್ಲೋಕ. ಬ್ರಹ್ಮಾಂಬೋಧಿ ಸಮುದ್ಭವಂ ಕಲಿಮಲ ಪ್ರಧ್ವಂಸನಂ ಚಾವ್ಯಯಂ ಶ್ರೀಮಚ್ಛಂಭುಮುಖೇಂದು ಸುಂದರವರೇ ಸಂಶೋಭಿತಂ ಸರ್ವದಾ ಸಂಸಾರಾಮಯ ಭೇಷಜಂ ಸುಮಧುರಂ ಶ್ರೀ ಜಾನಕಿ ಜೀವನಂ ಧನ್ಯಾಸ್ತೆ ಕೃತಿನಃ ಪಿಬಂತಿ ಸತತಂ ಶ್ರೀರಾಮನಾಮಾಮೃತಂ. ಯೇ ಕೃತಿನಃ ಶ್ರೀರಾಮನಾಮ ಅಮೃತಂ ಸತತಂ ಪಿಬಂತಿ ತೇ ಧನ್ಯಾಃ. ಮುಖ್ಯವಾಗಿರತಕ್ಕಂಥ ವಾಕ್ಯ. ಯಾವ ಪುಣ್ಯವಂತರು ಶ್ರೀರಾಮನಾಮವೆಂಬ ಅಮೃತವನ್ನು ಸದಾ ಕಾಲವೂ ಕುಡಿತಾ ಇರ್ತಾರೋ ಅವರೇ ಧನ್ಯರು, ಕೃತಕೃತ್ಯರು, ಸಾಧು ಪುರುಷರು. ಅಂದರೆ ಪುಣ್ಯವನ್ನ ಹಿಂದಿನ ಜನ್ಮಗಳಲ್ಲಿ ಮಾಡದೆ, ಧರ್ಮವನ್ನು ಆಚರಿಸದೆ, ಧಾರ್ಮಿಕ ಸಂಸ್ಕಾರವನ್ನು ಪಡೆಯದೆ ಶ್ರೀರಾಮನಾಮವನ್ನು ಪಡೆಯಲಿಕ್ಕೆ, ಅದರ ಜಪ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಾತ್ವಿಕ ಸಂಸ್ಕಾರ ಬರಬೇಕಾದ್ರೆ ಸಾತ್ವಿಕ ಜೀವನ ನಡೆಸಿರಬೇಕು. ಈ ಜನ್ಮದಲ್ಲಿ ಕೆಲವರಲ್ಲಿ ಹೆಚ್ಚು ಸಂಸ್ಕಾರಗಳನ್ನು, ಸಾತ್ವಿಕ ಸಂಸ್ಕಾರಗಳನ್ನು ಕಂಡ್ರೆ ನಾವು ಖಂಡಿತವಾಗಿ ನಿರ್ಣಯಿಸಬಹುದು ಅವರು ಹಿಂದಿನ ಜನ್ಮಗಳಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಿದ್ರು. ಹಾಗೆ ಸಾಧನೆಯನ್ನು ಮಾಡಿ ಸಾತ್ವಿಕ ಸಂಸ್ಕಾರಗಳ ಮೂಲಕ ಪುಣ್ಯ ಪುರುಷರಾಗಿರ್ತಕ್ಕಂಥ, ಪುಣ್ಯವಂತರಾಗಿರ್ತಕ್ಕಂಥ ಜನ ಸದಾ ಕಾಲವೂ ಕೂಡ ಶ್ರೀರಾಮನಾಮವೆಂಬ ಅಮೃತವನ್ನು ಕುಡಿತಾ ಇರ್ತಾರೆ. ಪೌರಾಣಿಕವಾಗಿ ಅಮೃತ ಕ್ಷೀರಸಾಗರದಲ್ಲಿ ಹುಟ್ಟಿತು. ಅದು ಅತ್ಯಂತ ರುಚಿಕರವಾಗಿತ್ತು. ದೇವತೆಗಳಿಗೆ ಅಮೃತತ್ವವನ್ನು ಕೊಡ್ತು.
ದೇವ ದಾನವರಿಬ್ಬರು ಕೂಡ ಮುಂಚೆ ಮರ್ತ್ಯರಾಗಿದ್ದರು. ಅಂದರೆ ಮರಣ ಧರ್ಮಕ್ಕೆ ಒಳಗಾಗ್ತಾ ಇದ್ದಂಥವರು ಕ್ಷೀರಸಾಗರ ಮಥನ ಆದಮೇಲೆ ಅಮೃತಪಾನ ಮಾಡಿದ ಮೇಲೆ ದೇವತೆಗಳು ಅಮರರಾದರು ಅಂತ ಕಥೆ. ಆ ಅಮೃತ ಕ್ಷೀರಸಾಗರದಲ್ಲಿ ಹುಟ್ಟಿತು, ರುಚಿಕರವಾಗಿತ್ತು, ದೇವತೆಗಳಿಗೆ ಅಮೃತತ್ವವನ್ನು ತಂದುಕೊಡ್ತು. ಆದರೆ ಈ ಶ್ರೀರಾಮನಾಮ ಎಂಬ ಅಮೃತ ಎಂಥದ್ದು? ಅದರ ಜೊತೆಗೆ ಹೋಲಿಸ್ಕೊಂಡು ವಿವರಿಸ್ಕೊಂಡು ಹೋಗ್ತಾರೆ. ಬ್ರಹ್ಮ ಅಂಬೋಧಿ ಸಮುದ್ಭವಂ, ಬ್ರಹ್ಮ ಎಂಬತಕ್ಕಂತಹ ಸಮುದ್ರದಲ್ಲಿ ಹುಟ್ಟಿದ್ದಂತೆ ಅದು ಕ್ಷೀರಸಾಗರದಲ್ಲಿ ಹುಟ್ಟಿತು ಆ ಅಮೃತ. ಈ ಶ್ರೀರಾಮನಾಮ ಎಂಬತಕ್ಕಂಥ ಅಮೃತ ಬ್ರಹ್ಮ ಎಂಬತಕ್ಕಂಥ ಸಮುದ್ರದಲ್ಲಿ ಹುಟ್ಟಿತು. ಬ್ರಹ್ಮ ಅಂದರೆ ವೇದ. ಬ್ರಹ್ಮ ಶಬ್ದಕ್ಕೆ ಸಾಮಾನ್ಯವಾಗಿ 3 ಅರ್ಥಗಳನ್ನು ಕೊಡ್ತಾರೆ. ಪರಬ್ರಹ್ಮ ವಸ್ತು, ಮತ್ತೊಂದು ವೇದ, ಚತುರ್ಮುಖ ಬ್ರಹ್ಮ ಅಂತಲೂ ಒಂದು ಅರ್ಥ ಉಂಟು, ಬ್ರಾಹ್ಮಣ ಅಂತಲೂ ಅರ್ಥ ಉಂಟು. ಇಲ್ಲಿ ವೇದ ಅನ್ನೋ ಅರ್ಥವನ್ನು ನಾವು ತೆಗೆದುಕೊಳ್ಬೇಕು. ವೇದಾಂತಗಳನ್ನು ಕಡೆದರೆ ಅದರಿಂದ ಉದಿಸ್ತಕ್ಕಂಥ ಅಮೃತ ಯಾವುದು ಅಂದರೆ ರಾಮನಾಮ. ರಾಮ ರಹಸ್ಯೋಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಸನಕಾದಿ ಋಷಿಗಳು, ಪ್ರಹ್ಲಾದಾದಿ ವಿಷ್ಣು ಭಕ್ತರು ಅವರೆಲ್ಲ ಸೇರಿದ್ರಂತೆ ಒಂದಿನ. ಸೇರಿಬಿಟ್ಟು ನಾವು ಶ್ರೀರಾಮಚಂದ್ರನ ಮಹಿಮೆಯನ್ನ, ರಾಮನಾಮದ ರಹಸ್ಯವನ್ನ ಅರಿಯಬೇಕು, ಹೇಗೆ ಅರಿಯೋದು ಅಂತ ಯೋಚನೆ ಮಾಡಿದ್ರಂತೆ. ಇದನ್ನು ನಮಗೆ ತಿಳಿಸ್ಲಿಕ್ಕೆ ಹನುಮಂತನಿಗಿಂತ ಯೋಗ್ಯನಾದಂಥ ವ್ಯಕ್ತಿ ಗುರು ಇಲ್ಲ ಅಂತ ಭಾವಿಸಿ ಹನುಮಂತನನ್ನ ಶಿಷ್ಯರಾಗಿ ಬಳಸಾರದ್ರಂತೆ. ಪ್ರಶ್ನೆ ಕೇಳಿದ್ರಂತೆ, ಚತುರ್ವೇದೇಷು ಶಾಸ್ತ್ರೇಷು ವಿದ್ಯಾ ಸ್ವಾಧ್ಯಾತ್ಮಿಕೇಪಿ ಚ ಸರ್ವೇಷು ವಿದ್ಯಾದಾನೇಷು ವಿಘ್ನ ಸೂರ್ಯೇಶ ಶಕ್ತಿಷು ಏತೇಷು ಮಧ್ಯೆ ಕಿಂ ತತ್ವಂ ಕಥಯತ್ವಂ ಮಹಾಬಲ. 4 ವೇದಗಳು, ಶಾಸ್ತ್ರಗಳು, ಆಧ್ಯಾತ್ಮಿಕ ವಿದ್ಯೆ, ಇತರ ಅನೇಕ ರೀತಿಯ ವಿದ್ಯೆಗಳು ಮತ್ತು ವಿಘ್ನೇಶ್ವರ, ಸೂರ್ಯ, ಈಶ್ವರ, ಶಕ್ತಿ ಮೊದಲಾದ ದೇವತೆಗಳು, ಇವುಗಳ ಮಧ್ಯೆ ಅತ್ಯುತ್ತಮವಾಗಿರತಕ್ಕಂಥ ತತ್ವ ಯಾವುದು ಅಂತ ಪ್ರಶ್ನೆ. ಒಂದು ಕಡೆ ವಿದ್ಯೆಗಳು, ಇನ್ನೊಂದು ಕಡೆ ದೇವತೆಗಳು. ಈ ವಿದ್ಯೆಗಳ ಹಿಂದೆ, ಆ ದೇವತೆಗಳ ಹಿಂದೆ ಇರತಕ್ಕಂಥ ಮೂಲ ತತ್ವ ಯಾವುದು ಪ್ರಶ್ನೆ. ಅದಕ್ಕೆ ಹನುಮಂತ ಉತ್ತರ ಕೊಡ್ತಾನೆ. ಹನುಮಾನ್ ಹೋವಾಚ ಏತೇಷು ಚೈವ ಸರ್ವೇಷು ತತ್ವಂಚ ಬ್ರಹ್ಮ ತಾರಕಂ ರಾಮ ಏವ ಪರಂ ಬ್ರಹ್ಮ ಶ್ರೀರಾಮೋ ಬ್ರಹ್ಮ ತಾರಕಂ. ಎಲ್ಲ ನೀವೇನೇನು ಹೇಳಿದ್ರೋ ಎಲ್ಲದರ ಹಿಂದೆ ಇರತಕ್ಕಂಥ ತತ್ವ ನಮ್ಮನ್ನು ಸಂಸಾರದಿಂದ ದಾಟಿಸ್ತಕ್ಕಂಥ ಪರಬ್ರಹ್ಮ ವಸ್ತು. ಶ್ರೀರಾಮನೇ ಪರಬ್ರಹ್ಮ, ಶ್ರೀರಾಮೋ ಬ್ರಹ್ಮ ತಾರಕಂ. ಅಂದರೆ ಈ ಉಪನಿಷತ್ತುಗಳ ಪ್ರಕಾರ ಮೈನರ್ ಉಪನಿಷತ್ತು ಅಂತ ಕರೀತಾರೆ. ಅವುಗಳಿಗೂ ಕೂಡ ನಮ್ಮ ಸಂಪ್ರದಾಯದಲ್ಲಿ ಬೆಲೆ ಉಂಟು. ಅವುಗಳ ಪ್ರಕಾರ ಶ್ರೀರಾಮ ಪರಬ್ರಹ್ಮ, ಶ್ರೀರಾಮನ ನಾಮವೇ ತಾರಕ ಮಂತ್ರ. ಬ್ರಹ್ಮ ಅಂಬೋಧಿ ಸಮುದ್ಭವಂ. ಆದ್ದರಿಂದ ಶ್ರೀರಾಮನಾಮವನ್ನು ಯಾರು ಭಜಿಸ್ತಾರೋ ಅವರು ರಾಮನನ ಪರಬ್ರಹ್ಮ ವಸ್ತುವನ್ನು ಸಾಕ್ಷಾತ್ಕಾರ ಮಾಡ್ಕೋತಾರೆ. ನಾಮ್ ಓ ನಾಮಿ ಅಭೇದ್ ಆಕ್ಟ್ ಅಂತ ಹೇಳ್ತಾ ಇದ್ರು ಪರಮಹಂಸರು. ಪರಮಾತ್ಮನ ನಾಮ, ನಾಮದಿಂದ ಸೂಚಿತವಾಗಿರತಕ್ಕಂತಹ ಪರಮಾತ್ಮನ ವ್ಯಕ್ತಿತ್ವ, ಸ್ವರೂಪ ಎರಡೂ ಒಂದೇ. ರಾಮ ಎನ್ನುವ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ವಿಷ್ಣು ಸಹಸ್ರನಾಮದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ರಮಂತೆ ಯೋಗಿನೋ ಯಸ್ಮಿನ್ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇನ ಏತತ್ ಪರಂ ಬ್ರಹ್ಮ ಅಭಿಧೀಯತೆ. ಯಾವುದೋ ಒಂದು ಪುರಾಣದಿಂದ ಈ ವಾಕ್ಯವನ್ನು ಉದ್ಧರಿಸಿ ಹೇಳ್ತಾರೆ, ಯಾವ ಪರಬ್ರಹ್ಮ ವಸ್ತುವಿನಲ್ಲಿ ಯೋಗಿಗಳು ರಮಿಸ್ತಾರೋ, ಆನಂದವನ್ನು ಪಡಿತಾರೋ ಅದಕ್ಕೆ ರಾಮ ಅಂತ ಹೆಸರು. ಪರಬ್ರಹ್ಮ ವಸ್ತುವೇ ರಾಮ ಎಂಬ ಶಬ್ದದಿಂದ ಹೇಳಲ್ಪಟ್ಟಿದೆ. ಸ್ವೇಚ್ಛೆಯ ರಮಣೀಯಂ ವಪುಹು ವಹನ್ವಾ ದಾಶರಥಿ ರಾಮ. ಈ ಪರಬ್ರಹ್ಮ ವಸ್ತು ಏನ್ ಮಾಡ್ತು? ಸ್ವೇಚ್ಛೆಯಿಂದ ಅತ್ಯಂತ ಸುಂದರವಾಗಿರ್ತಕ್ಕಂತಹ ದಶರಥ ರಾಮನ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂತು. ಅಂದ್ರೆ
ಸಂಸಾರ ಸಾಗರವನ್ನು ಸುಲಭವಾಗಿ ದಾಟಿಸಲಿಕ್ಕಾಗಿ ದಾಟುವುದಕ್ಕೆ ಬೇಕಾಗತಕ್ಕಂತಹ ತಾರಕ ಮಂತ್ರವನ್ನು ನಮಗೆ ಕೊಡ್ಲಿಕ್ಕಾಗಿ ಪರಮಾತ್ಮ ರಾಮನ ರೂಪದಲ್ಲಿ ಬಂದಿದ್ದಾನೆ. ಬ್ರಹ್ಮ ಅಂಬೋಧಿ ಸಮುದ್ಭವಂ ಕಲಿ ಮಲ ಪ್ರಧ್ವಂಸನಂ. ಕಲಿ ಅಂದ್ರೆ ಕಲಿಯುಗ. ಈ ಕಲಿಯುಗದ ಮಲ, ದೋಷ, ಪಾಪ ಇವುಗಳನ್ನು ನಾಶ ಮಾಡತಕ್ಕಂಥವನು. ಕಲಿಯುಗದ ದೋಷ ಯಾವುದು? ಮುಖ್ಯವಾಗಿರ್ತಕ್ಕಂಥ ದೋಷ ಪರಮಹಂಸರ ಭಾಷೆಯಲ್ಲಿ ಹೇಳಬೇಕಾದ್ರೆ ಕಾಮಕಾಂಚನ. ಕಲಿಯುಗದ ಸೊಗಸಾಗಿರ್ತಕ್ಕಂಥ ವರ್ಣನೆಯನ್ನ ಭಾಗವತದ 12ನೇ ಸ್ಕಂಧದಲ್ಲಿ ಕಾಣ್ತೀವಿ. ಅದನ್ನು ಓದ್ತಾ ಇದ್ರೆ ಬಹುಶಃ ನಮ್ಮನ್ನು ಮತ್ತು ನಮ್ಮ ಕಾಲವನ್ನು ಕುರಿತೇ ಋಷಿಗಳು ಹೇಳಿದಾರೋ ಏನೋ ಅಂತ ಅನಿಸುತ್ತೆ. ಭಾಗವತ 6ನೇ ಶತಮಾನದಿಂದ 9ನೇ ಶತಮಾನದೊಳಗೆ ರಚಿತವಾಗಿರ್ತಕ್ಕಂಥ ಗ್ರಂಥ ಅಂತ ಹೇಳ್ತಾರೆ. ಸುಮಾರು 1400 1500 ವರ್ಷಗಳ ಹಿಂದೆಯೇ ಕಲಿಕಾಲ ಹೇಗಿರುತ್ತೆ ಅನ್ನೋದನ್ನು ಅವರು ಬರೆದಿದ್ದಾರೆ. ಕೇವಲ ಊಹಿಸಿ ಬರೆದಿರತಕ್ಕಂಥದ್ದೆಲ್ಲ ಋಷಿಗಳು ಅತೀಂದ್ರಿಯ ದೃಷ್ಟಿಯಿಂದ ಬರೆದಿರತಕ್ಕಂಥದ್ದು. ಆದರೆ ಈ ಕಲಿಕಾಲದ ಮಲವನ್ನ, ಕಲ್ಮಶವನ್ನ 2 ಶಬ್ದಗಳಲ್ಲಿ ಪರಮಹಂಸರು ಸೂಚಿಸಿಬಿಟ್ಟಿದ್ದಾರೆ: ಕಾಮಕಾಂಚನ. ಇಂತಹ ಕಾಮಕಾಂಚನಗಳನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ಶ್ರೀರಾಮರೂಪಿ ಪರಬ್ರಹ್ಮ ವಸ್ತುವಿಗೆ ರಾಮನಾಮಕ್ಕೆ ಉಂಟು. ನಾನ್ಯಾ ಸ್ಪೃಹ ರಘುಪತೆ ಹೃದಯ ಸ್ಮದೀಯೇ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಅಲ್ಲಿ ಒಂದು ಪಂಕ್ತಿ ಬರುತ್ತೆ: ಕಾಮಾದಿ ದೋಷರಹಿತಂ ಕುರು ಮಾನಸಂಚ. ನನ್ನ ಮನಸ್ಸನ್ನ ಕಾಮಾದಿ ದೋಷರಹಿತವಾಗಿ ಮಾಡು. ಎಲ್ಲಿವರೆಗೆ ಮನಸ್ಸಿನಲ್ಲಿ ಕಾಮಾದಿ ದೋಷಗಳು ಇರುತ್ತೋ ಅಲ್ಲಿವರೆಗೆ ದೇಹಾತ್ಮ ಭಾವ ಇರುತ್ತೆ. ದೇಹೇಂದ್ರಿಯ ಮನ ಆದಿಗಳ ಜೊತೆಗೆ ತಾದಾತ್ಮ್ಯ, ನಾನೇ ಅದು ಎಂಬತಕ್ಕಂಥ ಭಾವನೆ. ಅದು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ನಾವು ಅಜ್ಞಾನದಲ್ಲಿ, ಸಂಸಾರದಲ್ಲಿ ಮುಳುಗಿರಬೇಕು. ಸಂಸಾರದಿಂದ ಮೋಕ್ಷವನ್ನು ಪಡೆಯಬೇಕಾದ್ರೆ ಜ್ಞಾನದಿಂದ ಅಜ್ಞಾನವನ್ನು ಹೋಗಲಾಡಿಸ್ಕೋಬೇಕು. ಜ್ಞಾನ ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಕಾಮಕಾಂಚನ, ಕಾಮಾದಿ ದೋಷ. ಅದನ್ನು ಹೋಗಲಾಡಿಸ್ಕೊಂಡ್ರೆ ಜ್ಞಾನ ಸಹಜವಾಗಿಯೇ ಬರುತ್ತೆ. ಆದರೆ ಅದನ್ನು ಹೋಗಲಾಡಿಸೋದು ನಮ್ಮ ಕೈನಲ್ಲಿಲ್ಲ, ಬಹಳ ಕಷ್ಟ. ಎಷ್ಟೇ ತಪಸ್ಸು ಮಾಡಿದ್ರೂ ಕೂಡ ಪಲ್ಟಿ ಹೊಡಿಬೇಕಾಗತ್ತೆ. ಸುಲಭವಾದ ಮಾರ್ಗವನ್ನು ಸೂಚಿಸಿದ್ದಾರೆ. ಕಾಮಾದಿ ದೋಷರಹಿತಂ ಕುರು ಮಾನಸಂಚ. ಪರಮಾತ್ಮನಲ್ಲಿ, ಪರಮಾತ್ಮನ ಪಾದಾರವಿಂದದಲ್ಲಿ ನಾವು ವ್ಯಾಕುಲತೆಯಿಂದ ಕಣ್ಣೀರು ಹಾಕಿಕೊಂಡು ಪ್ರಾರ್ಥನೆ ಮಾಡಿದ ಪಕ್ಷದಲ್ಲಿ ಭಗವಂತ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ನಿರ್ಮಲವಾಗಿ ಮಾಡ್ತಾನೆ. ಕಲಿಮಲ ಪ್ರಧ್ವಂಸನಂ. ಆ ಶಕ್ತಿ ಶ್ರೀರಾಮಚಂದ್ರನ ರೂಪ ಸೌಂದರ್ಯಗಳ ಮೇಲೆ ಉಪಾಸನೆ ಮಾಡುವುದರ ಮೂಲಕ, ರಾಮನ ನಾಮವನ್ನು ಜಪ ಮಾಡುವುದರ ಮೂಲಕ ನಾವು ಪಡೆಯಬಹುದು ಈ ಫಲವನ್ನ. ಅವ್ಯಯಂ, ನಾಶವಿಲ್ಲದ್ದು. ಇದು ಖರ್ಚಾಗೋದಿಲ್ಲಂತೆ. ಖರ್ಚೈನ ಕೂಟೆ ವಾಕೋ ಚೋರು ನ ಲೂಟಾಯ್. ದಿನ ದಿನ ಬಢತ ಸವಾರ್ಯೋ ಪಾಯೋಜಿ ಮೈನೆ ರಾಮರತನ ಧನ ಪಾಯೋ. ಮೀರಾ ಹೇಳ್ತಾಳೆ ಹಾಡಿನಲ್ಲಿ, ಇವೆಲ್ಲ ಹಾಡ್ತೀರಿ. ಖರ್ಚೈ ನ ಕೂಟೆ ವಾಕೋ, ಖರ್ಚೆ ಆಗೋದಿಲ್ಲವಂತೆ. ಬೇರೆ ರೀತಿಯ ಐಶ್ವರ್ಯ ನಮ್ಮಲ್ಲಿದ್ರೆ ಖರ್ಚಾಗ್ತಾ ಇರುತ್ತೆ. ಆದರೆ ರಾಮನಾಮ ಎಂಬತಕ್ಕಂಥ ಐಶ್ವರ್ಯ ಖರ್ಚಾಗೋದಿಲ್ಲ. ಒಂದು ವೇಳೆ ನಾವು ಖರ್ಚೇ ಮಾಡದೆ ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ಜಪುಂಡ್ರು ಅಯ್ಯೋ ಖರ್ಚಾಗ್ಬಿಡ್ತಲ್ಲ ಅಂತ ಕೂಡಿಸಿ ಇಡ್ತಾರೆ. ಭರ್ತೃಹರಿ ಹೇಳ್ತಾನೆ ಒಂದು ಶ್ಲೋಕದಲ್ಲಿ, ಧನಕ್ಕೆ 3 ಗತಿಗಳುಂಟಂತೆ. ಮೊದಲನೇದು ಭೋಗ, ಅದನ್ನು ಅನುಭವಿಸ್ಬೇಕು. ಒಂದು ವೇಳೆ ನಾವು ಭೋಗಿಸಿ ಅನುಭವಿಸ್ಲಿಕ್ಕೆ ಇಚ್ಛೆ ಪಡದೆ ಹೋದರೆ ಶಾಸ್ತ್ರ ಹೇಳುತ್ತೆ ದಾನ ಮಾಡಪ್ಪ ಅಂತ. ಮೊದಲನೇದು ಭೋಗ, ಎರಡನೇದು ದಾನ. ಎರಡನ್ನೂ ನಾವು ಮಾಡದೆ ಸುಮ್ಮನೆ ಕೂಡಿಸಿಟ್ಕೊಂಡ್ರೆ ಕಳ್ಳರು ಬಂದು ಎತ್ಕೊಂಡು ಹೋಗ್ತಾರೆ. ಮೊದಲನೇ 2 ನಾವು ಮಾಡದೆ ಹೋದ್ರೆ 3ನೇ ಗತಿ ನಿಶ್ಚಯ ಅಂತ ಹೇಳ್ತಾನೆ ಭರ್ತೃಹರಿ. ಆದರೆ ರಾಮನಾಮ ಎಂಬತಕ್ಕಂಥ ಧನಕ್ಕೆ, ಐಶ್ವರ್ಯಕ್ಕೆ ಆ ಭಯ ಇಲ್ಲ. ಚೋರು ನ ಲೂಟೈ, ಕಳ್ಳ ಬಂದು ಕದ್ಕೊಂಡು ಹೋಗ್ತಕ್ಕಂಥ, ಅಪಹರಿಸ್ತಕ್ಕಂಥ ಸಂಭವನೇ ಇಲ್ಲ. ಅವ್ಯಯಂ, ಯಾವ ರೀತಿಯಲ್ಲೂ ಖರ್ಚಾಗುವುದಿಲ್ಲ. ಅಷ್ಟೇ ಅಲ್ಲ, ಅದು ಹೆಚ್ಚಾಗ್ತಾ ಹೋಗುತ್ತಂತೆ. ಕೆಲವು ಸಲ ಭಕ್ತಿ ಶಾಸ್ತ್ರಗಳಲ್ಲಿ ಬಹಳ ತಮಾಷೆಯಾಗಿರ್ತಕ್ಕಂಥ ಉದಾಹರಣೆಗಳನ್ನು ಕೊಡೋದುಂಟು. ಸ್ವಲ್ಪ ನವೆ ಆಗುತ್ತೆ, ಅಯ್ಯೋ ನವೆ ಆಗ್ತಾ ಇದ್ದಿಲ್ಲ ಅಂತ ಕೆರೆದ್ರೆ ಇನ್ನೂ ಜಾಸ್ತಿ ನವೆ ಆಗುತ್ತೆ. ಹಾಗೆ ಪರಮಾತ್ಮನ ನಾಮವನ್ನು
ಅದರಲ್ಲಿ ರುಚಿ ಕೊಂಡು ಸ್ವಲ್ಪ ಜಪಿಸಿದ್ರೆ ಮತ್ತಷ್ಟು ಜಪಿಸಬೇಕು ಅಂತ ಅನಿಸುತ್ತೆ. ರುಚಿ ಹೆಚ್ಚಾಗ್ತಾ ಹೋಗುತ್ತೆ, ಜಪ ಹೆಚ್ಚಾಗ್ತಾ ಹೋಗುತ್ತೆ. ಸರ್ವದಾ ಶ್ರೀಮತ್ ಶಂಭುಮುಖ ಇಂದು ಸುಂದರವರೇ ಸಂಶೋಭಿತಂ. ಸರ್ವದಾ ಯಾವಾಗಲೂ ಕೂಡ ಶ್ರೀಯುಕ್ತವಾಗಿರತಕ್ಕಂತಹ ಶಂಭುವಿನ ಶಿವನ ಮುಖ ಕಮಲದಲ್ಲಿ, ಅತ್ಯಂತ ಸುಂದರವಾಗಿರತಕ್ಕಂತಹ ಮುಖ ಕಮಲದಲ್ಲಿ ಶೋಭಿಸ್ತಾ ಇದೆಯಂತೆ ರಾಮನಾಮ. ಪರಶಿವನು ಸದಾ ರಾಮನಾಮವನ್ನು ಜಪಿಸ್ತಾ ಇರ್ತಾನಂತೆ. ಶಿವನು ರಾಮನ ಭಕ್ತ, ರಾಮ ಶಿವನ ಭಕ್ತ. ನಮ್ಮ ಪುರಾಣಗಳ ಪ್ರಕಾರ ಸುಂದರವೂ ಶ್ರೇಷ್ಠವೂ ಆದ ಶಂಭುವಿನ ಮುಖ ಚಂದ್ರದಲ್ಲಿ ಸದಾ ಸದಾ ಶೋಭಿಸ್ತಾ ಇರತಕ್ಕಂಥದ್ದು ಶ್ರೀರಾಮನಾಮ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ನಾವು ವಿಷ್ಣು ಸಹಸ್ರನಾಮದ ಫಲಶ್ರುತಿಯಲ್ಲಿ ಪಠಿಸ್ತೇವೆ. ರಾಮ ಎಂಬತಕ್ಕಂಥ ನಾಮ ಒಂದೇ ಒಂದು ನಾಮ, ಒಂದು ಸಲ ಹೇಳಿದ್ರು ಕೂಡ ಇಡೀ ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲ ಬರುತ್ತಂತೆ, ಅದಕ್ಕೆ ಸಮವಂತೆ. ಅಂತಹ ರಾಮನಾಮದ ಮಹಿಮೆಯನ್ನು ಶಿವ ಪಾರ್ವತಿ ಹೇಳ್ತಾ ಇದ್ದಾನೆ. ಅಧ್ಯಾತ್ಮ ರಾಮಾಯಣದಲ್ಲಿ ಬರತಕ್ಕಂಥ ವಿಷಯ ಅದನ್ನೇ ತುಳಸಿದಾಸರು ತಮ್ಮ ರಾಮಾಯಣದಲ್ಲೂ ಕೂಡ ಹೇಳ್ತಾರೆ. ಆದ್ದರಿಂದ ಇವರ ಪ್ರಕಾರ ಶಿವ ಮಹಾದೇವ ಶ್ರೀರಾಮಚಂದ್ರನ ಪರಮ ಭಕ್ತ, ಅವನ ಬಾಯಿನಲ್ಲಿ ಸದಾ ಶೋಭಿಸ್ತಾ ಇರತಕ್ಕಂಥ ಮಂತ್ರ ಇದು. ಸಂಸಾರ ಆಮಯ ಭೇಷಜಂ. ಸಂಸಾರ ಎಂಬತಕ್ಕಂತಹ ರೋಗಕ್ಕೆ ಇದು ಔಷಧಿ. ಸಂಸಾರ ಅಂದ್ರೆ ಏನು? ಜನ್ಮ ಪುನರ್ಜನ್ಮ ಚಕ್ರ. ಶಂಕರಾಚಾರ್ಯರು ಹೇಳೋ ಹಾಗೆ ಅಜ್ಞಾನ, ಅಜ್ಞಾನದಿಂದ ದ್ವೈತ ಜ್ಞಾನ, ದ್ವೈತ ಜ್ಞಾನದಿಂದ ರಾಗದ್ವೇಷಾದಿಗಳು, ರಾಗದ್ವೇಷಾದಿಗಳಿಂದ ಕರ್ಮ, ಕರ್ಮ ಮಾಡಿದ ಮೇಲೆ ಕರ್ಮಫಲ, ಕರ್ಮಫಲಕ್ಕಾಗಿ ಜನ್ಮ ಪುನರ್ಜನ್ಮ. ಈ ಚಕ್ರ, ಜನನ ಮರಣಗಳ ಅವ್ಯಾಹತ ಚಕ್ರಕ್ಕೆ ಸಂಸಾರ ಅಂತ ಹೆಸರು. ಈ ಸಂಸಾರ ಎಂಬತಕ್ಕಂಥದ್ದು ಒಂದು ಕಾಯಿಲೆ. ಆತ್ಮದ ಮೋಕ್ಷದ ದೃಷ್ಟಿಯಿಂದ ಹೇಳಬೇಕಾದ್ರೆ ಇದೊಂದು ರೋಗ. ರೋಗದಲ್ಲಿ ನಮಗೇನಾಗುತ್ತೆ? ತುಂಬ ದುಃಖವಾಗುತ್ತೆ, ಸಹಿಸಲಿಕ್ಕೆ ಕಷ್ಟವಾಗುತ್ತೆ. ಸಂಸಾರದ ದುಃಖವೂ ಹಾಗೆ. ಎಲ್ಲಿಯವರೆಗೆ ನಾವು ಈ ದೇಹದಲ್ಲಿ ಇರ್ತೇವೋ, ಎಲ್ಲಿಯವರೆಗೆ ದೇಹಾತ್ಮ ಭಾವ ನಮ್ಮಲ್ಲಿರುತ್ತೋ, ಅಲ್ಲಿಯವರೆಗೂ ಕೂಡ ದೇಹ ಇಂದ್ರಿಯಗಳ ಮನಸ್ಸಿನ ಸುಖ ದುಃಖಗಳಿಂದ ನಾವು ಪ್ರಭಾವಿತರಾಗ್ತೇವೆ. ಹಾಗೆ ಶರೀರಕ್ಕೆ ರೋಗ ಬಂದಾಗ ನಮಗೆ ಹಿಂಸೆಯಾಗುತ್ತೋ, ಹಾಗೆ ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಂಡ್ರಿಂದ ನಮಗೆ ಸದಾ ಕಾಲೂ ಕೂಡ ದುಃಖ ತಾಪ ಉಂಟಾಗ್ತಾ ಇರುತ್ತೆ. ಇಂತಹ ರೋಗಕ್ಕೆ ಮದ್ದು ಯಾವುದು ಅಂತಂದ್ರೆ ಶ್ರೀರಾಮಚಂದ್ರನ ಹೆಸರು. ಶ್ರೀರಾಮ ನಾಮಾಮೃತಂ, ಅದು ಭೇಷಜ. ಔಷಧಿಯನ್ನು ತೆಗೆದುಕೊಂಡ್ರೆ ಕಾಯಿಲೆ ವಾಸಿಯಾಗುತ್ತೆ. ರಾಮನಾಮವನ್ನು ಜಪಿಸ್ತಾ ಇದ್ರೆ ಸಂಸಾರದ ಮುಕ್ತಿಯನ್ನು ಪಡೀತೇವೆ. ಸಾಮಾನ್ಯವಾಗಿ ನಮಗೆ ಔಷಧಿ ತಂದ ಕೂಡಲೇ ನೆನಪಿಗೆ ಬರ್ತಕ್ಕಂಥದ್ದು ಅತ್ಯಂತ ಕಹಿ ಔಷಧಿ. ಶುಗರ್ ಕೋಟೆಡ್ ಪಿಲ್ ಅಂತ ಕೂಡ ಹೇಳ್ತಾರೆ. ಮೇಲ್ಗಡೆ ಪಾಪ ಸ್ವಲ್ಪ ಸಕ್ಕರೆ ಇರುತ್ತೆ, ಸ್ವಲ್ಪ ಜಾಸ್ತಿ ಹೊತ್ತು ಬಾಯಿನಲ್ಲಿ ಇಟ್ಕೊಂಡ್ರೆ ಸಕ್ಕರೆ ಕರಗಿದ ಕೂಡಲೇ ಮತ್ತೆ ಕಹಿ ಆಗುತ್ತೆ. ಈಗಿನ ಕಾಲದಲ್ಲಿ ಬರ್ತಕ್ಕಂಥ ಕೆಲವು ಔಷಧಗಳಂತೂ ಒಳ್ಳೆ ಕಾರ್ಕೋಟಕ ವಿಷಾನೇ ವಾಸಿ ಅಂತ ಅನಿಸುತ್ತೆ. ಬಾಯಿನಲ್ಲಿ ಹಾಕೊಂಡು ನೀರು ಹಾಕಿ ನುಂಗೋಷ್ಟು ಹೊತ್ತಿಗೆ ಬಾಯಿಯಲ್ಲಿ ನಾಲ್ಗೆಲ್ಲ ಕಹಿ ಆಗ್ಬಿಡುತ್ತೆ. ನಾವು ಸಹಿಸ್ಕೋಬೇಕು, ಯಾಕಂದ್ರೆ ಒಂದು ಮಾತ್ರೆಗೆ 5 ರೂಪಾಯಿ ಕೊಟ್ಟು ತಗೊಂಡಿರ್ತೀವಿ ಅದನ್ನ. ಆದರೆ ಶ್ರೀರಾಮನಾಮ ಅಂಥದ್ದಲ್ಲ, ಸುಮಧುರಂ, ಅತ್ಯಂತ ಸಿಹಿಯಾಗಿರ್ತಕ್ಕಂಥದ್ದು. ಶ್ರೀ ಜಾನಕಿ ಜೀವನಂ, ಜಾನಕಿಗೆ ಜೀವವನ್ನು ಹಿಡಿಯಲಿಕ್ಕೆ ಆಧಾರವಾಗಿದ್ದಂತಹದ್ದು ರಾಮನಾಮ. ಅಶೋಕವನದಲ್ಲಿ ಸೀತೆ ಸೆರೆಯಲ್ಲಿದ್ದಾಳೆ, ಬಹಳ ಕಷ್ಟದಿಂದ ಜೀವವನ್ನು ಉಳಿಸ್ಕೊಂಡಿದ್ದಾಳೆ. ರಾಮ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ನನ್ನನ್ನು ಕಾಪಾಡ್ತಾನೆ, ರಕ್ಷಿಸ್ತಾನೆ. ಸದಾ ರಾಮನಾಮವನ್ನು ಜಪಿಸ್ತಾ ತನ್ನ ಜೀವನ ಹಿಡ್ಕೊಂಡಿದ್ಲಂತೆ. ಹನುಮಂತ ಹೋಗಿದ್ದಾನೆ, ಲಂಕಾ ನಗರದಲ್ಲಿ ಎಲ್ಲ ಕಡೆಯೂ ಕೂಡ ಅವಳನ್ನು ಹುಡುಕಿದ್ದಾನೆ, ಕಾಣಿಸ್ಲಿಲ್ಲ. ಕೊನೆಗೆ ಅಶೋಕವನಕ್ಕೆ ಹೋಗ್ತಾನೆ. ಅಶೋಕವನದಲ್ಲಿ ಹುಡುಕಿ ಸೀತೆಯನ್ನು ಕಾಣ್ತಾನೆ. ಒಂದು ಪುಟ್ಟ ಕಪಿ ರೂಪದಲ್ಲಿ ಮರದ ಮೇಲೆ ಕೂತ್ಕೋತಾನೆ. ಮರದ ಮೇಲೆ ಕೂತ್ಕೊಂಡು ಸೀತೆಯ ಗಮನವನ್ನು ತನ್ನ ಕಡೆ ಎಳಿಲಿಕ್ಕಾಗಿ ಬಹಳ ಮಧುರವಾಗಿರ್ತಕ್ಕಂತಹ ಧ್ವನಿಯಲ್ಲಿ
ಅಯೋಧ್ಯ ನಗರದಲ್ಲಿ ಜನ ಯಾವ ಭಾಷೆಯಲ್ಲಿ ಮಾತನಾಡ್ತಾರೋ ಆ ಭಾಷೆಯಲ್ಲಿ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾನೆ. ರಾಮನ ಚರಿತ್ರೆ, ರಾಮನ ನಾಮ ಕಿವಿಗೆ ಬಿದ್ದ ಕೂಡಲೇ ಸೀತೆ ಕತ್ತೆತ್ತಿ ಮೇಲೆ ನೋಡ್ತಾಳೆ. ನಿಶಮ್ಯ ಸೀತಾ ವಚನಂ ಕಪೇಶ್ಚ ದಿಶಶ್ಚ ಸರ್ವಾ ಪ್ರದಿಶಶ್ಚ ವೀಕ್ಷ್ಯ ಸ್ವಯಂ ಪ್ರಹರ್ಷಂ ಪರಮಂ ಜಗಾಮ ಸರ್ವಾತ್ಮನಾ ರಾಮಮನುಸ್ಮರಂತಿ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ ಬರತಕ್ಕಂಥ ಶ್ಲೋಕ. ಈ ಕಪಿಯ ವಚನವನ್ನು ಕೇಳ್ತಾಳೆ ಸೀತೆ. ಎಲ್ಲ ದಿಕ್ಕುಗಳಲ್ಲೂ ನೋಡ್ತಾಳಂತೆ, ಎಲ್ಲಿಂದ ಬರ್ತಾ ಇದೆ ಈ ಧ್ವನಿ ಅಂತ. ಮತ್ತು ಅತ್ಯಂತ ಹೆಚ್ಚಿನ ಹರ್ಷವನ್ನು, ಆನಂದವನ್ನು, ಸುಖವನ್ನು ಪಡೀತಾಳೆ. ಯಾತಕ್ಕೆ ಅಂತಂದ್ರೆ ಸರ್ವಾತ್ಮನ ರಾಮ ಮನುಸ್ಮರಂತಿ, ಸಂಪೂರ್ಣವಾಗಿ ಎಲ್ಲ ರೀತಿಯಿಂದಲೂ ಕೂಡ ರಾಮನನ್ನೇ ಸ್ಮರಿಸಿಕೊಳ್ತಾ ಇದ್ದಂಥ ಆ ಸೀತೆಯು ರಾಮನ ಕಥೆ, ದಿವ್ಯ ಚರಿತ್ರೆ, ರಾಮನ ನಾಮ ಕಿವಿಗೆ ಬಿದ್ದ ಕೂಡಲೇ ಆಕೆಯ ಸಂತೋಷ, ಆನಂದ ಅತ್ಯಂತ ಹೆಚ್ಚಾಯಿತು. ಇಲ್ಲಿ ನಮಗೆ ವಾಲ್ಮೀಕಿ ಸೂಚಿಸಿದಾನೆ, ಸರ್ವಾತ್ಮನ ರಾಮಂ ಅನುಸ್ಮರಂತಿ. ಜಾನಕಿಯನ್ನ ಜೀವವನ್ನು ಆಕೆಯ ಜೀವವನ್ನು ಉಳಿಸಿದ್ದು, ಜೀವ ಸಹಿತವಾಗಿ ಆಕೆ ವಾಸ ಮಾಡಲಿಕ್ಕೆ ಸಹಾಯ ಮಾಡಿದ್ದು ಶ್ರೀರಾಮನ ನಾಮಾಮೃತ. ಅಂತಹ ಶ್ರೀರಾಮ ನಾಮಾಮೃತವನ್ನ ಇಲ್ಲಿ ಸ್ವಲ್ಪ ಕರಾಲರಿ ಮಾಡಬಹುದು, ಎಕ್ಸ್ಟೆನ್ಷನ್. ಶ್ರೀರಾಮನ ನಾಮವನ್ನು ತಾನು ಅತ್ಯಂತ ಕಷ್ಟದಲ್ಲಿರುವಾಗಲೂ ಕೂಡ ಜಪಿಸಿ ಸೀತೆ ತನ್ನ ಪ್ರಾಣವನ್ನು ಧರಿಸಿಕೊಂಡಿದ್ದಳು. ಕಾಲಕ್ರಮೇಣ ಅವಳಿಗೆ ಅದರಿಂದ ಬಿಡುಗಡೆಯಾಯಿತು. ಹಾಗಿದ್ದ ಪಕ್ಷದಲ್ಲಿ ನಾವು ಕೂಡ ಕಷ್ಟ ಕಾಲದಲ್ಲಿ ರಾಮನಾಮದ ಜಪವನ್ನು ಮಾಡಿದ ಪಕ್ಷದಲ್ಲಿ ನಾವು ಪಾರಾಗಬಹುದಲ್ಲ ಕಷ್ಟದಿಂದ, ಯಾಕಾಗಬಾರದು? ಸುಮಾರು 60-70 ವರ್ಷಗಳ ಹಿಂದೆ ನಡೆದಂತಹ ಸಂಗತಿ. ಒಬ್ಬರು ಎಂಜಿನಿಯರು, ಅವರು ಜೈಲಿನ ಕಟ್ಟಡವನ್ನು ಕಟ್ಟಿಸ್ತಾ ಇದ್ರು. ಈಗಾಗಲೇ ಒಂದು ಜೈಲಿತ್ತು, ಆ ಜೈಲಿನಲ್ಲಿ ಎಕ್ಸ್ಟೆನ್ಷನ್ ಮಾಡಬೇಕಾಯ್ತು. ನೋಡಿ, ನಮ್ಮ ಕಲಿಗಾಲದಲ್ಲಿ ಜೈಲಿಗೂ ಎಕ್ಸ್ಟೆನ್ಷನ್ ಬೇಕು ಅಂತ ಇಟ್ಕೊಳ್ಳಿ. ಕಟ್ಟಿಸ್ತಾ ಇದ್ರು. ಒಂದು ದಿವಸ ದೊಡ್ಡ ಗಲಾಟೆ ಆ ಜೈಲಿನಲ್ಲಿ, ಗುಲೋಗುಲು. ಹೋದರು, ವಿಷಯ ಏನು ಅಂತ ತಿಳ್ಕೊಂಡ್ರು. ಆನಂತರ ಅದನ್ನು ವಿವರಿಸಿ ತಾವು ಒಂದು ಕಡೆ ಲೇಖನ ಬರೆದ್ರು. ಅದು ಯಾವ ಪತ್ರಿಕೆಯಲ್ಲಿ ಬಂದಿದೆ ಅಂತ ನನಗೆ ನೆನಪಿಲ್ಲ, ಆದರೆ ನಿಜವಾಗಿ ನಡೆದಂತಹ ಸಂಗತಿ ಇಷ್ಟು. ಒಂದು ಊರಿನಲ್ಲಿ ಒಂದು ಕೊಲೆ ನಡೆಯಿತು. ಪೊಲೀಸ್ನವರಿಗೆ ಕೊಲೆ ಮಾಡಿದ್ಯಾವು ಅಂತ ಕಂಡುಹಿಡಿಯಲಿಕ್ಕಾಗಲೇ ಇಲ್ಲ. ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಪ್ರಕಾರ ಒಬ್ಬ ಮುದಿ ಬ್ರಾಹ್ಮಣನ ಮೇಲೆ ಸಂಶಯ ಬಂತು. ಆ ಮುದಿ ಬ್ರಾಹ್ಮಣ ಬಹಳ ಸಾತ್ವಿಕ ವ್ಯಕ್ತಿ, ಯಾವ ತಂಟೆಗೂ ಯಾರ ತಂಟೆಗೂ ಎಂದು ಹೋದವನಲ್ಲ. ಅದಕ್ಕೋಸ್ಕರ ಪೊಲೀಸ್ನವರು ಏನ್ ಮಾಡಿದ್ರಂತೆ, ನಮ್ಮ ಕೈನಲ್ಲಿ ಅದನ್ನು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಅಂದ್ರೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಇವನು ತಗೊಂಡೋಗಿ ಜೈಲಿಗೆ ಹಾಕಿದ್ರಂತೆ. ಆದ್ರೆ ಸಾಕ್ಷ್ಯ ಬೇಕಲ್ಲ. ಅವರೇ 4 ಜನರನ್ನ, ಪ್ರತಿಷ್ಠಿತ ವ್ಯಕ್ತಿಗಳನ್ನ, ಗಣ್ಯ ವ್ಯಕ್ತಿಗಳನ್ನು ಹಿಡಿದು ಅವರೆಲ್ಲ ಅಂಗಲಾಚಿ ಬೇಡ್ಕೊಂಡ್ರಂತೆ, ಅಪ್ಪ ಏನಾದ್ರೂ ಮಾಡಿ ಸುಳ್ಳು ಸಾಕ್ಷಿ ಹೇಳ್ಬಿಡಿ ಅವನ ಮೇಲೆ, ನಿಮಗೆ ರಿವಾರ್ಡ್ ಕೊಡ್ತೀವಿ ಅಂತ. ಹೆದರಿಸಿ ಬೆದರಿಸಿ ಎಲ್ಲ ಮಾಡಿದ್ಮೇಲೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಇವ್ರು 4 ಜನ ಒಪ್ಕೊಂಡ್ಬಿಟ್ರು, ಸುಳ್ಳು ಸಾಕ್ಷಿ ಹೇಳಿದ್ರು. ಇವರು ತಿಳ್ಕೊಂಡಿದ್ರು ಮುದುಕ ಪಾಪ, ಆದ್ರಿಂದ 5 ವರ್ಷನೋ 10 ವರ್ಷನೇನೋ ಸಜೆ ಹಾಕ್ತಾರೆ. ಆದರೆ ಆ ನ್ಯಾಯಾಧೀಶರು ಮರಣದಂಡನೆ ವಿಧಿಸ್ಬಿಟ್ರು. ಯಾವಾಗ ಮರಣದಂಡನೆ ವಿಧಿಸಿದ್ರು ಇವರು 4 ಜನಕ್ಕೆ ತುಂಬಾ ಗಾಬರಿ ಆಯಿತು, ಪಾಪ ಭೀತಿ, ಇಂಥ ತಪ್ಪು ಕೆಲಸ ಮಾಡಿಬಿಟ್ವಿ. ಇವರು ಸುಳ್ಳು ಸಾಕ್ಷಿ ಹೇಳಿದವ್ರನ್ನ ಅವರ ಮನೆಯಲ್ಲಿ ಹೆಂಡತಿ ಮಕ್ಕಳು ಬಂದು ತರಾಟೆಗೆ ತಗೊಂಡ್ರು. ನಮ್ಮ ಇಡೀ ವಂಶ ಹಾಳಾಗುತ್ತೆ, ಒಬ್ಬ ಸದ್ಬ್ರಾಹ್ಮಣನ ವಿರುದ್ಧವಾಗಿ ನೀವು ಈ ರೀತಿ ಸುಳ್ಳು ಸಾಕ್ಷಿ ಹೇಳಿದ್ದು, ಈಗಲೇ ಇದನ್ನ ಸರಿ ಮಾಡಬೇಕು. ಕಡೆಗೆ ದೊಡ್ಡ ಡೆಲಿಗೇಷನ್ 50-60 ಜನ, 4 ಜನರ ಸಂಸಾರ ನ್ಯಾಯಾಧೀಶರ ಹತ್ರ ಹೋಗಿ ತಪ್ಪನ್ನು ಒಪ್ಪಿಕೊಂಡ್ಬಿಟ್ರು.
ತಪ್ಪನ್ನು ಒಪ್ಪಿಕೊಂಡ ಮೇಲೆ ನ್ಯಾಯಾಧೀಶ ಇವರಿಗೆ 2 ವರ್ಷ ಸಜೆ ವಿಧಿಸಿ ಸುಳ್ಳು ಸಾಕ್ಷಿ ಹೇಳಿದಾರಂತ ಆ ಬ್ರಾಹ್ಮಣನ್ ಬಿಟ್ಬಿಟ್ಟ. ಇದು ಒಂದು ಭಾಗ, ಕಥೆಯ ಒಂದು ಭಾಗ. ಆ ಬ್ರಾಹ್ಮಣ ತಾನು ನಿರಪರಾಧಿ ಅಂತ ಹೇಳಿದ್ದ, ನಂಬಲಿಲ್ಲ. 4 ಜನ ಸಾಕ್ಷಿ ಕೊಟ್ಟರು. ಈ ಸಾಕ್ಷ್ಯದ ಬಲದಿಂದ ಮರಣದಂಡನೆ ವಿಧಿಸಿದ್ರು. ಮರಣದಂಡನೆ ವಿಧಿಸಿದ ಮೇಲೆ ಈ ಬ್ರಾಹ್ಮಣ ಏನ್ ಮಾಡ್ದ ಅಂತಂದ್ರೆ, ಮರಣ ಹೇಗಿದ್ರೂ ಬರಬೇಕು, ಇವತ್ತಲ್ಲ ನಾಳೆ, ಪರಮಾತ್ಮನ ಇಚ್ಛೆ ಹೀಗಿದ್ರೆ ಆಗ್ಲಿ ಅಂತ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಶರಣಾಗತನಾಗಿ ಅಂದಿನಿಂದ ರಾಮನಾಮ ಜಪ ಪ್ರಾರಂಭ ಮಾಡಿ 24 ಗಂಟೆನೂ ರಾಮನಾಮ ಜಪ. ಬಹಳ ನಿಷ್ಠೆಯಿಂದ, ಮುಂಚೆ ಪಾಪ ಸದ್ಬ್ರಾಹ್ಮಣ, ಇನ್ನೂ ಹೆಚ್ಚು ನಿಷ್ಠೆಯಿಂದ ಜೈಲಿನಲ್ಲಿ ಅವನು ಸಾಧನೆಯನ್ನು ಮಾಡಿದ. ಜೊತೆಯಲ್ಲಿದ್ದಂಥ ಖೈದಿಗಳೆಲ್ಲ ಹಾಸ್ಯ ಮಾಡ್ತಾ ಇದ್ರಂತೀವಿ ನನ್ನ. ಆದರೆ ಈ ರಾಮನಾಮದ ಜಪದ ಫಲವಾಗಿ ಅವನಿಗೆ ಖುಲಾಸಿಯಾಯಿತು. ಇದನ್ನು ಅವರು ಬಹಳ ಹೃದಯಂಗಮವಾಗಿ ವಿವರಿಸಿದ್ದಾರೆ. ಯಾರೇ ಆಗಲಿ, ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಶ್ರೀರಾಮಚಂದ್ರನ ನಾಮದಲ್ಲಿ ನಂಬಿಕೆಯನ್ನಿಟ್ಟು ಆ ನಾಮದ ಜಪವನ್ನು ಮಾಡ್ತಾ ಇದ್ದ ಪಕ್ಷದಲ್ಲಿ ಅಭಯವನ್ನು ಕೊಡ್ತಾನೆ ಪರಮಾತ್ಮ, ರಕ್ಷಣೆಯನ್ನು ಕೊಡ್ತಾನೆ. ಆದರೆ ರಾಮನಾಮ ಜಪದ ಪ್ರವೃತ್ತಿ ಸಂಸ್ಕಾರ ಬರಬೇಕಾದ್ರೆ ಪುಣ್ಯ ಮಾಡಿರಬೇಕು, ಸುಲಭವಾಗಿ ಬರಲ್ಲ. ಆದ್ದರಿಂದ ಇಲ್ಲಿ ಕೃತಿನ ಅನ್ನೋ ಪದವನ್ನು ಪ್ರಯೋಗಿಸಿದ್ದಾರೆ. ಕೃತಿನ್ ಅಂದ್ರೆ ಪುಣ್ಯ ಮಾಡಿರ್ತಕ್ಕಂಥ, ಯಾರು ಪುಣ್ಯವಂತರೋ ಹಿಂದಿನ ಜನ್ಮಗಳಲ್ಲಿ ಪುಣ್ಯವನ್ನು ಮಾಡಿ ಆ ಸಂಸ್ಕಾರದ ಫಲವಾಗಿ ಬಲದಿಂದ ಇಂದು ರಾಮನಾಮಾಮೃತವನ್ನು ಕುಡಿತಾ ಇದ್ದಾರೋ ಅಂಥವರಿಗೆ ಮಾತ್ರ ಅದರ ರುಚಿಯ ಪರಿಚಯ. ಅದರಿಂದ ಅವರು ಧನ್ಯಾಸ್ತಿ, ಧನ್ಯರಾಗ್ತಾರೆ. ಅಲ್ಲಿಗೆ ಈ ಒಂದು ಶ್ಲೋಕದಲ್ಲಿ ಶ್ರೀರಾಮಚಂದ್ರನ ಗುಣಗಳನ್ನ, ಮಹಿಮೆಯನ್ನ ವಿವರಿಸುವ